ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಮಂಥನ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ ಸಂಗೀತ ಲಹರಿ. ಇದಕ್ಕೆ ಧ್ವನಿಯಾಗಿ ನಮ್ಮ ಸ್ಟುಡಿಯೋಗೆ ಬಂದಿರುವಂತ ಅತಿಥಿ ಬೇರೆ ಯಾರು ಅಲ್ಲ, ಗಾನ ಗಂಧರ್ವ ಶಶಿಧರ್ ಕೋಟೆ ಸರ್ ಅವರು. ಇವರು ಎಲ್ರಿಗೂ ಪರಿಚಿತರು, ಆದ್ರೂ ಒಂದು ಸಣ್ಣ ಕಿರು ಪರಿಚಯ ನಾನ್ ಮಾಡಕ್ ಇಷ್ಟಪಡ್ತೀನಿ. ಇವರು ಗಾಯಕರಾಗಿ, ನಿರೂಪಕರಾಗಿ, ನಟರಾಗಿ ಇನ್ನು ಹಲವು ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸಾಧನೆ ಮಾಡಿರುವಂತವ್ರು. ಗಾನ ಕೋಗಿಲೆ, ಗಾನ ಗಂಧರ್ವ, ಸಿರಿಕಂಠದ ಗಾಯಕ, ಗಾನಗಾರುಡಿ, ಕರ್ನಾಟಕ ಚೇತನ, ಆರ್ಯಭಟ, ಇನ್ನು ಹಲವು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರೋರು. ಜನಮನವನ್ನ ಗೆದ್ದಿರುವಂತಹ ನಮ್ಮ ಪ್ರೀತಿಯ ಶಶಿಧರ್ ಕೋಟೆ ಸರ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಇವತ್ತು ನಾವು ಶಶಿಧರ್ ಕೋಟೆ ಸರ್ ಅವ್ರನ್ನ ಸ್ವಾಗತಿಸೋಣ. ಅಪ್ಪಾಜಿ, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಮಸ್ತೆ. ನಮಸ್ತೆ ಅಮೃತ, ಹೆಸರೇ ಅಮೃತ, ನೀ ಮಾತಾಡೋದು ಅಮೃತ ಸಮಾನ. ನಿಮಗೆ, ನಿಮ್ಮ ಸ್ಟುಡಿಯೋಕ್ಕೆ, ನಿಮ್ಮ ವಿಲ್ ಕ್ರಿಯೇಷನ್ಸ್ಗೆ ಎಲ್ಲದಕ್ಕೂ ನಾನು ಶುಭ ಹಾರೈಸ್ತೀನಿ. ಎಲ್ಲ ವೀಕ್ಷಕರಿಗೂ ನಿಮ್ಮ ಪ್ರೀತಿಯ ಗಾಯಕ ಆಮೇಲೆ ನಟ ಶಶಿಧರ್ ಕೋಟೆ ಮಾಡೋ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅಪ್ಪಾಜಿ, ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದು ನಮ್ಮ ಅದೃಷ್ಟವೇ ಹೌದು, ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಗೆ ಇರ್ಬೇಕು ಅಂತ ಕೇಳ್ಕೊಂತ ಇವತ್ತಿನ ವಿಷಯ ಮಂಥನ ಕಾರ್ಯಕ್ರಮನ ಶುರು ಮಾಡೋಣ. ಎಲ್ರಿಗೂ ನೀವೇ ಹೇಳ್ದಾಗೆ ಮತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ನೀವು ದೊಡ್ಡ ಗಾಯಕರು. ಆ ಗಾಯನದಿಂದನೇ ನಿಮ್ಮ ಜೀವನ ಶುರುವಾಗಿದ್ದು. ಸೊ ಮೊದಲು ನಾವು ಅದರಿಂದನೇ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಈ ಒಂದು ಆಸಕ್ತಿ ಯಾವಾಗ ಶುರುವಾಯ್ತು? ನಿಮ್ಮ ಚೈಲ್ಡ್ಹುಡ್ ಇಂದನ ಅಥವಾ ಯಾವ್ದಾನ ಒಂದು ವಿಷಯ ಇನ್ಸ್ಪೈರ್ ಆಗಿ ಸ್ಟಾರ್ಟ್ ಆಯ್ತಾ ಅನ್ನೋದು ಒಂಚೂರು ಹೇಳ್ತೀರಾ? ದೊಡ್ಡ ಗಾಯಕ ಅಂತ ಹೇಳಿದ್ದು ನಿನ್ನ ಒಂದು ದೊಡ್ಡ ಮನಸ್ಸದು. ದಡ್ಡ ಗಾಯಕ ಅಲ್ಲ ಅಂತ ಹೇಳ್ಬೋದು ಅಷ್ಟೇ. ನೀನು ಅಂತ ಯಾಕೆ ಹೇಳ್ತೇನೆ, ನಿನ್ ಮೇಲೆ ಪ್ರೀತಿ. ಯಾಕೆಂದ್ರೆ ಏಜಲ್ಲಿ ತುಂಬಾ ಚಿಕ್ಕವಳು ನೀನು, ಅಷ್ಟಕ್ಕೆ. ಒಳ್ಳೇದಾಗ್ಲಿಮ್ಮ. ನನಗೆ ಸಂಗೀತ ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ಬಹುಶಃ ಬೈ ಬರ್ತ್ ನಾನು ಭಾಳ ಸಂಕ್ಷಿಪ್ತವಾಗಿ ನನ್ನ ಹಿನ್ನೆಲೆ ಹೇಳೋದಾದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಳಂಜ ಗ್ರಾಮದ ಕೋಟೆ ಎನ್ನುವಂಥ ಪುಟ್ಟ ಊರಲ್ಲಿ ನಾನು ಬೆಳೆದದ್ದು. ನಮ್ಮ ಅಪ್ಪ ಕೋಟೆ ವಸಂತ್ ಕುಮಾರ್ ಅಂತ ಹೇಳಿ ಹಿರಿಯ ಸಹಕಾರಿ ಧುರೀಣರಾಗಿದ್ದರು, ಸಮಾಜ ಸೇವಕರಾಗಿದ್ದರು. ಭೌತಿಕವಾಗಿ ನಾನು ಬಿಟ್ಟೋಗ 15-16 ವರ್ಷ ಆಯಿತು. ಅಮ್ಮ ಮಾತೃದೇವೋಭವ, ಅಮ್ಮ ಪಾರ್ವತಿ ವಸಂತ್ ಕುಮಾರ್ ಅಂತ. ಅವರು ಒಂದು 2-2.5 ತಿಂಗಳಾಯಿತು ನಾನು ಭೌತಿಕವಾಗಿ ಬಿಟ್ಟು ಹೋಗಿದ್ದಾರೆ. ಆದರೆ ವಾಟ್ ಎವರ್ ಲಿಟ್ಲ್ ಐ ಹ್ಯಾವ್ ಅಚೀವ್ಡ್, ಇದೊಂದು ಖಂಡಿತಮ್ಮ. ಎಲ್ಲದಕ್ಕೂ ಮೂಲ ಕಾರಣ ಅವರ ಆಶೀರ್ವಾದ, ಅಪ್ಪ ಅಮ್ಮನ ಆಶೀರ್ವಾದ. ಅಪ್ಪ ಚಿಕ್ಕವರಾಗಿದೆ ಹಾಡ್ತಾ ಇದ್ರು. ಅವ್ರು ಪ್ರೊಫೆಷನಲ್ ಆಗಿ ಏನಿಲ್ಲ, ಅಪ್ಪ ದೊಡ್ಡಪ್ಪ ಎಲ್ಲರೂ. ನನಗೆ ಇನ್ನೂ ನೆನಪಿದೆ, ನಮ್ಮೂರಲ್ಲಿ ಭಜನಾ ಮಂಡಳಿಗಳಲ್ಲಿ ಹಾಡ್ತಾ ಇದ್ದಿದ್ದು ಚಿಕ್ಕ ಹುಡುಗ ಆಗಿದ್ದಾಗ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ, ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ. ನಮ್ಮ ಕೋಟೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ನಮ್ದೇ ದೇವಸ್ಥಾನ. ಇಟ್ಸ್ ವೆರಿ ನಿಯರ್ ಟು ಕುಕ್ಕೆ. ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಸುಬ್ರಹ್ಮಣ್ಯ ಒಂದು 30 ಕಿಲೋಮೀಟರ್. ಆ ದೇವಸ್ಥಾನದ ವಾತಾವರಣ, ಆ ಭಜನಾ ಮಂಡಳಿಯ ವಾತಾವರಣ. ಇನ್ನು ಸಾಯಿ ಭಜನ್ಸು ಅಲ್ಲಿ ಬಹಳ ಪ್ರೋಗ್ರಾಮ್ ಆಗ್ತಾ ಇತ್ತು. ನಾನು ಬಾಲ ವಿಕಾಸಕ್ಕೂ ಹೋಗ್ತಾ ಇದ್ದೆ, ಸತ್ಯಸಾಯಿ ಬಾಬಾ ಬಾಲ ವಿಕಾಸ ಅಲ್ಲಿ ಹಾಡೋ ಭಜನ್ಸು. ಇದೆಲ್ಲ ಚಿಕ್ಕವನಾಗಿದ್ದ ಕೇಳಿದ್ ನಾನು, ಬಹಳ ಎಲಿಮೆಂಟರಿ ಸ್ಕೂಲಿಂದ. ಆಮೇಲೆ ಯಕ್ಷಗಾನದ ಒಂದು ಪ್ರಭಾವ ಜೊತೆಗೆ. ಯಕ್ಷಗಾನ 4ನೇ-5ನೇ ಕ್ಲಾಸಲ್ಲಿದ್ದಾಗ ಮಾಗದ ವಧೆಯ ಭೀಮ ಪಾತ್ರ ಆಗ್ಲೇ ಗುಂಡೆ ನಾನು. ಆಯ್ತಾ, ಅಲ್ಲಿಂದ ಸ್ಟಾರ್ಟ್. ಹನುಮಾನವೇನು ಜಿಯಾ ಅಂತೇಳೆಲ್ಲ ಹೇಳ್ತಾ ಇತ್ತು. ಆಗ ನಮ್ಗೆ ಪಾತ್ರ ಮಾಡಿದ್ದು. ಆ ಪಾತ್ರ ಜೊತೆ ಭಾಗವತಿಗೆ ಅಂದ್ರೆ ವಿಶೇಷ ಆಸಕ್ತಿ. ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಭಾಗವತ ಕೇಳಿಗೆ ಯಕ್ಷಗಾನದ ಒಂದು ಭಾಗವತಿಗೆ ಪ್ರಭಾವವಾಯಿತು. ಹೈಸ್ಕೂಲು ಬಂದ ಹಾಗೆ ಮತ್ತೆ ಒಳ್ಳೊಳ್ಳೆ ನಮ್ಮ ಗುರುಗಳು ಕಲಾವತಿ ಟೀಚರ್ ಅಂತ, ಅವರು ಮರೆಯಕ್ಕಾಗಲ್ಲ. ಎಲ್ಲಿ ಕಾಂಪಿಟೇಷನ್ ಹೋದ್ರು ನನ್ನೇ ಕಳ್ಸೋದು ಅವರು, ಒಳ್ಳೊಳ್ಳೆ ಹಾಡುಗಳು ಹೇಳಿಕೊಡೋದು. ಆಮೇಲೆ ನನ್ನ ದೊಡ್ಡಮ್ಮ, ನಮ್ಮ ಫ್ಯಾಮಿಲಿ ದೊಡ್ಡ ಸತ್ಯಭಾಮಿ ಅಂತ ಹೇಳಿದ್ದಾರೆ, ಅವರು ಸಂಗೀತ ಟೀಚ್ ಮಾಡ್ತಾ ಇದ್ರು. ಅವರು ಮತ್ತೆ ರಘುನಾಥ ಭಟ್ ಅಂತೇಳಿ, ಅವರಿಂದ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಸ್ವಲ್ಪ ಮಾಡೋದು ಆರಂಭ ಆಯಿತು. ಹಾಗೆ ಎಳವೆಯಲ್ಲಿ ಅಪ್ಪ ದೊಡ್ಡಪ್ಪ ಹಾರ್ಮೋನ್ ನುಡಿಸ್ಕೊಂಡು ಆಡ್ತಾ ಇದ್ರು. ಅದು ಸ್ವಲ್ಪ ಬರ್ತಲ್ಲೇ ಬಂದಿರ್ಬೋದು. ಅಮ್ಮ ಬಾತ್ರೂಮ್ ಸಿಗಿರುತ್ತಲ್ಲ, ಹಾಗೆ ಅಮ್ಮಂಗೆ ಹಾಡೋದ್ರೆ ಬಹಳ ಇಷ್ಟ. ಹಾಗೆ ನಮಗೆ ಹಾಡು 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 ಮನೆ ಇದೆಲ್ಲ ಸೇರಿ ಪ್ರಕೃತಿಯ ಸನ್ನಿಧಿ. ಪ್ರಕೃತಿ ಅಂದ್ರೆ ಮತ್ತೆ ಪ್ರಕೃತಿ ಸಂಗೀತ ಎರಡು ಒಂದಾಗಿರುವಂಥದ್ದು. ಅದು ಅಲ್ಲಿ ಮತ್ತೆ ವಿಶೇಷವಾಗಿ ನನಗೆ ಸಂಗೀತ ಬಹಳ ಒಂದು ಪರಿಣಾಮ ಬೀರಿದ್ದು ಜೇಸುದಾಸ್ ಅವರ ಕಚೇರಿ ನಾನು ಸುಬ್ರಹ್ಮಣ್ಯದಲ್ಲಿ ಕೇಳಿದ್ಮೇಲೆ. ಬಾಲಮುರಳಿ ಅವರ ಕಚೇರಿ
ಮತ್ತೆ ಈ ದಾಸರ ಪದಗಳಲ್ಲಿ ತುಂಬಾ ಆಸಕ್ತಿ ಬಂದದ್ದು ವಿದ್ಯಾಭೂಷಣರ ಹಾಡುಗಳು ಕೇಳಿ. ಹಾಡುಗಳಿಂದ ವಾವ್. ಹಾಗೆ ಇದೆಲ್ಲ ಕೆಲವು ನಾನು ಮರೆಯಕ್ಕಾಗಲ್ಲ. ಬಂತು ಅಲ್ಲಿಂದ ಆಮೇಲೆ ಸ್ವಲ್ಪ ನನ್ನದೇ ಆದ ರೀತಿಯಲ್ಲಿ ಡೆವಲಪ್ ಮಾಡ್ಕೊಂಡು ಬಂದೆ ಅಷ್ಟೇ. ಹಾಗೆ ಮೂಲ ಏನಿದ್ರು ನಮ್ಮ ಊರಲ್ಲೇ ಸಂಗೀತ. ಅವಾಗಲೇ ಹಾಡ್ತಾ ಇದ್ದೆ, ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಕವಿತೆಯ ನಾನು ಹಾಡುವೆ, ಚರಿತೆಯ ನಾನು ಹಾಡುವೆ, ಚಿತ್ರದುರ್ಗದ ಕಲ್ಲಿನ ಕೋಟೆ. ನನ್ನ ಹೆಸರು ಬರ್ತಾ ಇದೆಯಲ್ಲ, ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ಇದೆಲ್ಲ ಹುಡುಗ ಆಗಿದ್ದಾಗ ಫುಲ್ ಇನ್ಸ್ಪೈರ್ಡ್ ಆಗಿದೆ. ಹೌದೌದು, ನಮ್ಮ ಅಪ್ಪ ಅದೇ ಹೇಳುದು. ನಾನು ಭೌತಿಕವಾಗಿಲ್ಲ ಅವ್ರಿಗೆ ಇದೆಲ್ಲ ಬಹಳ ಇಷ್ಟ. ನಾನು ಆಗ ಹಾಡ್ತಾ ಇದ್ದವನು ಮತ್ತೆ ದೊಡ್ಡವನಾಗಿ ಪ್ರೊಫೆಷನಲ್ ಸಿಂಗರ್ ಆಗಿ ಹಾಡಿದಾಗ್ಲೂ ಅಷ್ಟೇ ಸಂತೋಷ ಪಡ್ತಾ ಇದ್ರು. ರಾಮನ ಅವತಾರ, ಓ ದ್ವಾರಪಾಲನ ಮರಳಿ ಹೈ ಪಿಚ್ಚು, ಶಶಿ ಅದನ್ನ ಹಾಡೋದ್ರಲ್ಲಿ ರಾಮನ ಅವತಾರ, ರಘುಕುಲ ಸೋಮನ ಅವತಾರ, ಸಖತ್ ಸಾಂಗ್ ಹಾಡುಗಳದೆಲ್ಲ. ಅದ ಹಳೆ ಚಿತ್ರಗೀತೆಗಳು, ಅದಾದ್ಮೇಲೆ ಮಾತಾಡೋಣ ವಿಷಯ. ಗೋಲ್ಡ್ ಅದು, ಹಳೆ ಚಿತ್ರಗೀತೆಗಳೆಲ್ಲ ಗೋಲ್ಡ್. ಈಗಿದು ಕೆಲವು ಮಾತ್ರ ಗೋಲ್ಡ್, ಹೆಚ್ಚಿದೆಲ್ಲ ಇರ್ಲಿ. ಹೀಗೆ ಸಂಗೀತದ ಆಸಕ್ತಿ ಬೆಳಿತಾ 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 ಹೋಯ್ತು. ಜೊತೆಗೆ ಅದಕ್ಕೂ ಪೂರಕ ಯಕ್ಷಗಾನದ ವೇಷ ಮಾಡೋದು, ಅಲ್ಲಿ ಭಾಗವತಿ ಕೇಳೋದು, ಎಲ್ಲ ಒಂದಕ್ಕೊಂದು ಪೂರಕ. ಕಲೆಗಳು ಯಾವತ್ತೂ ಒಂದಕ್ಕೊಂದು ಪೂರಕ. ಆಮೇಲೆ ನೃತ್ಯದ ಬಗ್ಗೆ ಸ್ವಲ್ಪ ಅದು, ಆಮೇಲೆ ಸೀತನ ಪರಿಚಯ ಪ್ರವೇಶ ಆದ್ಮೇಲೆ ಭರತನಾಟ್ಯ ಕಲಾವಿದಳು ಸೀತನ ಅದು. ಹಾಗೆ ಡಾನ್ಸ್ ಕೂಡ ಪೂರಕವಾಗಿ ಬಂತು, ಡಾನ್ಸಿಗೆ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇದೆ ತುಂಬಾ ವಿಷಯ. ಸೂಪರ್. ಅಪ್ಪಾಜಿ ಇನ್ನೊಂದು ಹೇಳ್ಬೇಕು, ನನಗೆ ಮತ್ತೆ ನಮ್ಮ ಕೆಲವರು ಎಲ್ಲ ನನ್ನ ಹತ್ರ ಶೇರ್ ಮಾಡಿರೋ ಹಾಗೆ, ನಿಮ್ ವಾಯ್ಸ್ ನಿಜವಾಗ್ಲೂ ಯೇಸುದಾಸ್ ಅವ್ರ ವಾಯ್ಸ್ ಇದ್ದಂಗಿದೆ ಅಪ್ಪಾಜಿ. ಎಷ್ಟು ಖುಷಿ. ಅದ್ರಲ್ಲೂ ನಿಮ್ ವಾಯ್ಸ್ ಅಲ್ಲಿ ಹರಿಹವರಾಸನಂ ಕೇಳ್ಬಿಟ್ರೆ ಯೇಸುದಾಸೇ ಹಾಡ್ತಿದ್ದಾರೆ ಅನ್ಸುತ್ತೆ. ನೀವು ಹೇಳಿದ್ರಲ್ಲ ಇನ್ಸ್ಪೈರ್ ಆಯ್ತು ಅಂದ್ಬಿಟ್ಟು, ಆಮೇಲೆ ಅದು ಹೇಳ್ಬೇಕಾದ್ರೆ ನಮ್ಗೆ ಒರಿಜಿನಲ್ಲೇ ಅನ್ಸುತ್ತೆ ನೀವ್ ಹೇಳೋದು. ಅದೇನೋ ಏನೋ ನನ್ನ ಒಂದು ಅದೃಷ್ಟ ಅಷ್ಟೇ. ನಾನೇನು ಅವರ ಸಾಧನೆಗೆ ಹೋಲಿಸಿದ್ರೆ ನಾನೊಬ್ಬ ತೀರಾ ಪುಟ್ಟ ಗಾಯಕ ಆಯ್ತಲ್ವಾ. ಅದು ಅವ್ರ ಲೆಜೆಂಡ್. ಅವರು ಬಾನ್ಮರಳಿ ಇವರಿಬ್ಬರು ನನಗೆ ನನ್ನ ಸಂಗೀತಕ್ಕೆ ಎಲ್ಲ ಸಿಂಗರ್ಸ್ ನಾನು ಬಹಳ ಖುಷಿಯಲ್ಲಿ, ಗೌರವದಿಂದ, ಬಹಳ ಅಭಿಮಾನದಿಂದ ನೋಡ್ತೀನಿ. ಬಟ್ ದೀಸ್ ಟು ಇದೆಲ್ಲ ಒಂದು ಆರಾಧನಾ ಭಾವ. ಬಾನ್ಮುರಳಿ ಅವ್ರು ಕಂಡ್ರೆ ಆರಾಧನಾ ಭಾವ, ಅವ್ರ ಸಂಗೀತ ಎಷ್ಟು ಪ್ರಭಾವ ಬೀರಿದೆ. ಜೇಸಾಸ್ ಕಂಡ್ರೆ ನನಗೆ ಒರಿಜಿನಲ್ ಏನೋ ಸ್ವಲ್ಪ ವಾಯ್ಸು ಅದು ನ್ಯಾಚುರಲ್ ಆಗಿ ಸ್ವಲ್ಪ ಇರೋದು. ನಾನು ಯಾವುದು ಕೃತಕವಾಗಿ ಹಾಡಕ್ಕೆ ಹೋಗೋದಿಲ್ಲ, ಇಮಿಟೇಟ್ ಮಾಡ್ಕೊಂಡು ಹಾಡೋದಿಲ್ಲ. ಆರಂಭದ ದಿನಗಳಲ್ಲಿ ಸ್ವಲ್ಪ ಇಮಿಟೇಷನ್ ಇರ್ತದೆ, ಆಮೇಲೆ ಅದು ಅನುಕರಣೆ ಹೋಗಿ ಅನುಸರಣೆ ಆಗುತ್ತೆ. ಕರೆಕ್ಟ್. ಫಸ್ಟ್ ನಾವು ಅದನ್ನೇ ಕಲಿಯೋದು, ಆಮೇಲೆ ನಮ್ಮದೇ ಆದ ಮನೋಧರ್ಮ ಡೆವಲಪ್ ಆಗುತ್ತೆ. ಇವತ್ತಿಗೂ ನೋಡಿ ಇಂಥ ಹಾಡುಗಳು ಹಾಕಿ ಎಂತ ರಿಲ್ಯಾಕ್ಸಿಂಗ್. ಹರಿವರಾಸನಂ ವಿಶ್ವಮೋಹನಂ ಹರಿದೀಶ್ವರಂ ಆರಾಧ್ಯ ಪಾದು ಶಬತ್ ವಿಮರ್ದನಂ ನಿತ್ಯ ನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ನಿಜರಿ ಮಪನಿ ಮಪ ಮರಿ ಮರಿ ಸನಿ. ಅಪ್ಪಾಜಿ ಆಕ್ಚುಲಿ ನಾನು ಹೋಸ್ಟ್ ಆಗಿ ಕೂತಿದ್ದೀನಿ. ಹೇಗನ್ಸುತ್ತೆ ಅಂದ್ರೆ ನೀವ್ ಹಾಡ್ತಿದ್ರೆ ಸುತ್ತ ಇರೋರೆಲ್ಲ ಇನ್ಸ್ಪೈರ್ ಆಗ್ಬಿಡ್ತಾರೆ. ಆಗದೇ ಇಲ್ಲ, ನಾನ್ ಹಾಡ್ಲೇಬೇಕು ಅನ್ನೋ ಒಳ್ಳೆ ಗಾಯಕಿ. ನೀನು ಒಳ್ಳೆ ಗಾಯಕಿ ನಿನ್ನ ಹಾಡನ್ನು ಕೇಳಿದ್ದೀನಿ, ನಾನು ರೆಕಾರ್ಡ್ ಮಾಡಿದ ಹಾಡನ್ನು ಕೇಳಿದ್ದೀನಿ. ನಾನು ನೀನೇ ಮ್ಯೂಸಿಕ್ ಮಾಡಿ ಟ್ಯೂನ್ ಮಾಡಿ ಹಾಡಿದ ಹಾಡನ್ನು ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಾಹಿತ್ಯ ಬಹುಶಃ ನಿಮ್ದೇ. ಹೌದೌದು. ಅಂದ್ರೆ ಐ ಆಮ್ ಸೋ ಬ್ಲೆಸ್ಡ್. ನಮ್ ತರ ಚಿಕ್ಕ ಒಂದ್ ಇದನ್ನ ನೀವು ನೋಡಿ ಮಾಡ್ತಿದ್ದೀರಾ ಅಂದ್ರೆ. ಯು ಆರ್ ಎ ಗುಡ್ ಸಿಂಗರ್, ಯು ಆರ್ ಎ ವರ್ಸಟೈಲ್. ಅದ್ರ ಜೊತೆಗೆ ಏನೆಲ್ಲ ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ, ಏನೆಲ್ಲ ಸಾಧನೆ ಮಾಡಿದ್ದೀರಿ ನೀವು. ನಿಮ್ಮ ಜನ್ಮದ ಜೋಡಿ ಹರೀಶ್ ಕೂಡ ಅಷ್ಟೇ, ಎಲ್ಲ ಇಬ್ರು ಅದ್ಭುತ ಕಲಾವಿದರು. ಥ್ಯಾಂಕ್ ಯು ಅಪ್ಪಾಜಿ. ಒಳ್ಳೆ ಜೋಡಿ, ದೇವ್ರು ಒಳ್ಳೆ. ಮದುವೆ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ. ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ನೀವು ಹಾಡಿದ್ರೆ ನಾನಂತೂ ಹಾಡಬೇಕು ಅಂತ. ಹಾಡಿ ಹಾಡಿ ಚೆನ್ನಾಗಿ ಹಾಡಿ. ನಮ್ಮ ಮದುವೆ ಮನೆಯಲ್ಲಿ ಇದು ಟ್ರಂಪ್ ಕಾರ್ಡ್ ಇದು, ಇಲ್ಲದ್ರೆ ಮದುವೆ ಮನೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗುತ್ತೆ. ಹೌದು, ಹಿಂದೆ ನಮ್ ತಾಯಿ ಅವರು ಅದೇ ಅನ್ನೋರು, ಈ ಹಿಂದೆ ಮದುವೆ ಮನೆಗಳಲ್ಲಿ ಇದೇನೆ ಒಂದು ಮೇನ್ ನೀವ್ ಹೇಳ ಸಾಂಗ್. ಎಷ್ಟು ಚೆನ್ನಾಗಿದೆ ನೋಡಿ. ಸವಿಯಾದ ಮಾತು, ಸಿಹಿಯಾದ ಊಟ, ಸೊಗಸಾದ ನೋಟವಿರಲಿ, ಮನ ತುಂಬುವಂತೆ, ನಗೆ ಚೆಲ್ಲುವಂತೆ, ಮುದ್ದಾದ ಮಗು ಬರಲಿ. ವಾಟ್ ಎ ಬ್ಯೂಟಿಫುಲ್ ಸಾಂಗ್. ಎಷ್ಟು ಚಂದ ಒಂದು ಕೊಟ್ಟಿದ್ದಾರೆ ಆಗಿನ ಸಾಹಿತ್ಯ. ಅದಕ್ಕೆ ಹೇಳುದು ನಾನು, ಹಳೆ ಚಿತ್ರಗೀತೆಗಳಿಗೆ ಹೋದ್ರೆ ನನಗೆ, ನಾನು ಯಾವತ್ತೂ ಹೇಳಿದೆ ತ್ರಿವೇಣಿ ಸಂಗಮ ಅಂತ ಕರಿತೀನಿ ನಾನು ಅದನ್ನ. ಸಾಹಿತ್ಯ, ಸಂಗೀತ ಅಂದ್ರೆ ರಾಗ ಸಂಯೋಜನೆ ಪ್ಲಸ್ ಮ್ಯೂಸಿಕ್, ಗಾಯನ ಮೂರು ಸೇರಿ ಬಂದರೆ, ಅದು ಮೂರು ಉತ್ಕೃಷ್ಟವಾಗಿದ್ರೆ ಅದು ಎವರ್ ಗ್ರೀನ್. ಖಂಡಿತ.
ನಾವು ಯಾಕೆ ಇದನ್ನು ಇವತ್ತು ನೆನ್ಪಿಟ್ಟುಕೊಳ್ತೀವಿ? 100%. ಆಮೇಲೆ ಒಂದು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರು ಎರಡು ಮುಖಗಳು, ಹರುಷ ಒಂದೇ ಯಾರಿಗುಂಟು, ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು, ಬಾಳಲತೆಯಲಿ ವಿಷಾದವಾಗದೆ. ಅಣ್ಣ ಅವ್ರು ಹಾಡ್ಬೇಕು, ಉದಯಶಂಕರ್ ಬರಿಬೇಕು. ಖಂಡಿತ ತ್ರಿವೇಣಿ ಸಂಗಮ. ಆಮೇಲೆ ತ್ರಿವೇಣಿ ಸಂಗಮ ಅದು 3 ಸೇರುತ್ತೆ. ಐ ಥಿಂಕ್ ರಾಜನ್ ನಾಗೇಂದ್ರ ಅದು ಮ್ಯೂಸಿಕ್, ಅದು ಪ್ರೇಮದ ಕಾಣಿಕೆ. ಬಾನಿಗೊಂದು ಎಲ್ಲೆ ಇವತ್ತಿಗೂ ಯಾಕೆ ನಮ್ಮ ಬೈ ಹಾರ್ಟ್ ಹೇಳು? ಬಿಕಾಸ್ ಅದು ಅಷ್ಟು ಮನಸ್ಸಿಗೆ ಮುಟ್ಟಿದೆ. ಖಂಡಿತ ನೀವು ವರ್ಡೆ ಹೇಳಿದ್ರಲ್ಲ, ಬೈ ಹಾರ್ಟ್ ಅಂತ. ಬೈ ಹಾರ್ಟ್ ಯಾಕೆ ಬೈ ಹಾರ್ಟ್ ಆಯ್ತು ಅಂದ್ರೆ ಬೈ ಹಾರ್ಟ್. ಹಾಗಾಗಿ ಇಲ್ಲ ಅಪ್ಪಾಜಿ, ಖಂಡಿತವಾಗ್ಲೂನು ನೀವ್ ಹೇಳಿದ್ದು ತುಂಬಾ ಅಂದ್ರೆ ತುಂಬಾ ವ್ಯಾಲ್ಯೂಬಲ್. ಇದು ಇವತ್ತಿ ನಿಜವಾಗ್ಲೂನು ಮ್ಯೂಸಿಕಲ್ ಫೀಲ್, ನಿಮ್ಮ ವೈಬ್ರೇಷನ್ ಹಾಗೆ ಇದೆ, ಸಂಗೀತ ಲಹರಿ. ಹೌದು ಅಪ್ಪಾಜಿ. ಇವಾಗ ನಿಮ್ಗೆ ಅನ್ಸೋದು ಏನು ಇವಾಗ ಮಿಸ್ ಆಗ್ತಿದೆ ಅಂತ ಅನ್ಸ್ತಿದೆ ಅಂದ್ರೆ ಅಂದ್ರೆ ಇವಾಗ್ಲೂ ತುಂಬಾ ಕಷ್ಟಪಟ್ಟು ಎಲ್ರು ಮಾಡ್ತಿದ್ದಾರೆ, ಆದ್ರೂ ಸಹ ಯಾಕೆ ಈ ತರ ನೋಡಿ, ನಾನು ಆ ಜನರೇಷನ್ ಒಳಗೆ ಅಲ್ಲ, ಆದ್ರೂ ಸಹ ನಾವು ಹೋಯ್ಗುಡ್ತಿದೀವಿ. ಮತ್ತೆ ಯಾವ್ದಾನ ಕಾಂಪಿಟೇಷನ್ ಹೋದ್ರೆ ಇಂತ ಹಾಡು ಹೇಳ್ತಿದೀವಿ ಅಂದ್ರೆ, ಅಲ್ಲಿ ನೀವ್ ಹೇಳ್ದಂಗ್ ತ್ರಿವೇಣಿ ಸಂಗಮ ಇತ್ತು, ಬಟ್ ಏನೋ ಒಂದು ಗೋಲ್ಡನ್ ವೈಟೇಜ್ ಇತ್ತು ಅನ್ಸುತ್ತೆ, ನನ್ನ ಅಭಿಪ್ರಾಯ. ನಾನು ಇದನ್ನ ಎಷ್ಟೋ ಸಂದರ್ಶನಗಳು ಇದನ್ನು ಹೇಳಿದ್ದೇನೆ. ಎಲ್ಲರೂ ನಾವು ಆತ್ಮವಿಮರ್ಶೆ ಮಾಡುವ ಕಾಲ. ಎಲ್ಲರೂ ನಾವೆಲ್ಲರೂ ರೆಸ್ಪಾನ್ಸಿಬಲ್. ಕರೆಕ್ಟ್. ಗಾಯಕರು, ಸಾಹಿತಿಗಳು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಇದಕ್ಕೆ ಕಾರಣ ಅಂತ ಕಾಡ್ತಾರೆ. ಒಂದು ಮಂಥನ ಮಾಡ್ಲೇಬೇಕು. ಯಾಕೆಂದ್ರೆ ಯಾಕೆ ಹಳೇದಷ್ಟು ಉಳಿಯತ್ತೆ ಅಂತ ಹೇಳಿದ್ರೆ, ಇದೇ ನಾಳೆ ತ್ರಿವೇಣಿ ಸಂಗಮ ಎಲ್ಲವೂ ಅಷ್ಟು ಅದ್ಭುತವಾಗಿ ಇರ್ತದೆ. ನಮ್ಮ ಜನರಿಗೆ ಇಟ್ ವಿಲ್ ಒಂದು ಪಿಯರ್ಸಿಂಗ್ ದ ಹಾರ್ಟ್ ಅಂತ ಹೇಳ್ತಾರೆ. ಹಾಡಿದ ಕೂಡಲೇ ಅದು ಜನರಿಗೆ ಮುಟ್ತಾ ಇತ್ತು. ಈ ಚಂದದ ಮನೆಯಲ್ಲಿ ಶ್ರೀಗಂಧದ ಗುಡಿಯಲ್ಲಿ ಆನಂದದ ಅನುರಾಗದ ಒಳಗೆ ಎಂದೆಂದು ಚಿಮ್ಮುತ್ತಿರಲಿ. ಕೇಳಿದ್ರೆ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ಅರಿಶಿಣ ಕುಂಕುಮ ನಗು ನಗುತ್ತಿರಲಿ ಅಂದ್ರೆ ಎಮೋಷನ್ಸ್. ಪಂಚಮ ವೇದ ಪ್ರೇಮದ ನಾದ ಪ್ರಣಯದ ಸರಿಗಮ ವಿಜಯ ನರಸಿಂಹ ಅವರು ಆತ್ಮೀಯರಾಗಿತ್ತು ಬರೆದ್ರೆ ಎಂತ ಬ್ಯೂಟಿಫುಲ್. ಇಂಥದ್ದು 1000 ಹೇಳ್ಬೋದು ನಾನು. ಈಗ ಇಲ್ಲ ಅಂತ ನಾ ಹೇಳುದಿಲ್ಲ. ಅಂದ್ರೆ ನಾನು ಈಗ ಕೆಲವು ಅದ್ಭುತವಾಗಿ ಬರೆಯೋರಿದ್ದಾರೆ, ತುಂಬಾ ಚೆನ್ನಾಗಿರೋ ಹಾಡುಗಳು ಬರ್ತಾ ಇದೆ, ಪರ್ಸೆಂಟೇಜ್ ಕಮ್ಮಿ ಅಂತ ಹೇಳೋದು. ನಾನು ಎಷ್ಟೋ ಸಲ ಹೇಳ್ತೇನೆ, ಹಳೇದ್ರಲ್ಲಿ ಮಿನಿಮಮ್ ಅಂದ್ರೂ 90% ಹಾಡುಗಳು ಆಪ್ಯಾಯಮಾನವಾಗಿತ್ತು, ಮನಸ್ಸಿಗೆ ಮುಟ್ಟುತ್ತಾ ಇತ್ತು, ಹೃದಯವನ್ನ ತಟ್ಟುತ್ತಾ ಇತ್ತು. ಈಗ ನನ್ನಂತವರಿಗೆ ನಾ ಹೇಳೋದು ಮ್ಯಾಕ್ಸಿಮಮ್ 10%. ಆ 90% ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಓಪನ್ ಹೇಳ್ತೇನೆ, ನನಗೆ ಯಾವ ಒಂದು ನನ್ನ ಮನಸ್ಸಲ್ಲಿ ಇದ್ದದನ್ನ ಹಂಚಿಕೊಳ್ತೀನಿ. ನಾನು 10% ಹಾಡುಗಳು ಚೆನ್ನಾಗಿದೆ, ಅದರಲ್ಲಿ ಮನಸ್ಸಲ್ಲಿ ತುಂಬಾ ದೀರ್ಘಕಾಲದವರೆಗೆ ಉಳಿಯುವಂಥದ್ದು ಮಾತ್ರ ಒಂದು 5% ಇರ್ಬೋದು. ಕೆಲವಿದೆ ಈಗಲೂ ನಾನು ಲೈಕ್ ಮಾಡೋ ಈಗಿನ ಹಾಡುಗಳು. ಕೆಲವರಿಗೆ ಜನ ಏನಾಗಿದೆ, ಯಂಗ್ಸ್ಟರ್ಸ್ ಅನ್ನು ಮಿಸ್ಲೀಡ್ ಮಾಡ್ತಾರೆ, ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಈಗ ನೀವು ರಿಯಾಲಿಟಿ ಶೋಗಳಲ್ಲಿ ಚಿಕ್ಕ ಮಕ್ಕಳು ಅಥವಾ ಯಂಗ್ಸ್ಟರ್ಸ್ ಹಾಡೋದು ಹಳೆ ಹಾಡುಗಳನ್ನೇ ಯಾಕೆ ಇದು ನಿಲ್ಲೋದಿಲ್ಲ. ಈ ಹಾಡುಗಳು, ಹೆಚ್ಚಿನ ಹಾಡುಗಳು ಅಲ್ಲೇ ಒಂದು ವಿಷಯ ಸಾಕ್ಷಿ ಸಿಕ್ತಲ್ಲ ಅವರಿಗೆ. 100% ಈಗ 101 ನೆನಪು ಎದೆಯಾಳದಿಂದ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೀವ್ ಹೇಳ್ದಂಗೆ ಈ ಲಿರಿಕ್ಸ್ಗಳು ಸಹ ಒಂದು ಪ್ರಾಸಬದ್ಧವಾಗಿದೆ. ಬಂಧ ಅಂದ ಚೆನ್ನಾಗಿ ಬಂತಲ್ಲ. ಹೌದೌದು. 101 ನೆನಪು ಲಲಲಾ ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸೊ ಇದು ಸಹ ಇಂಪಾರ್ಟೆಂಟ್ ಅನ್ಸುತ್ತಾ ನಿಮ್ಗೆ? ಅಂದ್ರೆ ಇವಾಗ ಒಂದು ಸಾಹಿತ್ಯ ಹಳೇದ್ರಲ್ಲಿ, ಈಗ ಅದು ಒಂದು ಮುಂದೆ ಹೋಗಿ ಹೇಳ್ತೀನಿ. ಈಗೆಲ್ಲ ಟ್ರ್ಯಾಕ್ ಈಗ ಫಿಲ್ಅಪ್ ಮಾಡೋದು, ಫಿಲ್ಅಪ್ ದ ಬ್ಲಾಂಕ್ಸ್ ಅಂತ ಹೇಳ್ತಾರಲ್ಲ, ವಿಜಯ ನರಸಿಂಹ ಇದನ್ನೇ ಮಾಡಿದ್ರು. ಈಗ ಕೋಟೆಯವರೇ ಎಲ್ಲ ಫಿಲ್ಅಪ್ ದ ಬ್ಲಾಂಕ್ಸ್. ನಾವೆಲ್ಲ ಬರೀದು ಫಸ್ಟ್ ಸಾಹಿತ್ಯ, ಅವ್ರ ಮನಸ್ಸಿಗೆ ಆ ಸಿಚುವೇಶನ್ ಅದಕ್ಕೆ ಹೇಗೆ ಬೇಕು ಸಾಹಿತ್ಯ ರೆಡಿ ಆಗ್ತದೆ. ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಆಮೇಲೆ ಮ್ಯೂಸಿಕ್ ಮಾಡೋರ ನ್ಯಾಯವೇ ಈ ಸಾವು ಇದು ಬರೆಯೋದು ಫಸ್ಟ್. ಲಾ 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 ಅಂತ ಟ್ಯೂನಿಗೆ ಬರೆಯೋದಲ್ಲ, ಲಿರಿಕ್ಸ್. ಆಮೇಲೆ ರಾಗ ಸಂಯೋಜನೆ, ರಾಗ ಸಂಯೋಜನೆ ಅಂತ ತಪ್ಪಾಗಿ ಉಚ್ಚರಿಸ್ತಾರೆ, ಅದು ಸಂಯೋಜನೆ, ಸಂಯಮ, ಸಂಯೋಜನೆ. ನನ್ನ ಲೆಕ್ಕದಲ್ಲಿ ಅದು ಚೆಕ್ ಮಾಡಿಕೊಳ್ಬೇಕಾದ್ರೆ ರಾಗ ಸಂಯೋಜನೆ ಮಾಡುದು, ಆಮೇಲೆ ಅದಕ್ಕೆ ಮತ್ತೆ ಬಿಜಿಎಂ ಎಲ್ಲ ಮತ್ತೆ. ಈಗೇನಾಗಿದೆ, ಫಸ್ಟ್ ಟ್ರ್ಯಾಕ್ ರೆಡಿ ಅಮ್ಮ, ಲಲ್ಲ ಅದಕ್ಕೆ ಬರೀಬೇಕು.
ಬಂದೆ ನಾನು ನಿನ್ನ ನನ್ನ ಬರಿಬೇಕಾದ್ರೆ ಅದೇ ಹೇಳಿದ್ದಾರೆ. Okay. ಆ ಮೀಟರ್ಗೆ ಸರಿಯಾಗಿ ಬರೆಯೋದು. ಅವಾಗ ಒಂದು ಎಟ್ಟೀಟ್ ಒಂದು ಸ್ವಲ್ಪ ಪರ್ಸೆಂಟ್ ಸತ್ವ ಕಮ್ಮಿ ಆಗತ್ತೆ ಅಂತ ನನ್ನ ಒಂದು ಹಾ ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ವರ್ಡಿಂಗ್ಸ್ ಅಡ್ಜಸ್ಟ್ ಮಾಡ್ಬೇಕು. ಅದಕ್ಕೆ ಇದು ಈ ವರ್ಡ್ ಬದಲು ಮೊದ್ಲಿದ್ದನ್ನೇ ಫುಲ್ ಫ್ರೀಡಮ್ ಅವರಿಗೆ. ಅದು ಬಾರಿ ಸಾಹಿತ್ಯ ರೆಡಿ ಆಗ್ಲಿ ಫಸ್ಟ್. ಹಾ ಈಗ ಉದಯಶಂಕರ್, ಜಯಗೋಪಾಲ್, ವಿಜಯ ನರಸಿಂಹ, ಹುಣಸೂರು ಕೃಷ್ಣಮೂರ್ತಿ ಅವರು, ಪ್ರಭಾಕರ್ ಶಾಸ್ತ್ರಿ, ಎಷ್ಟು ಹೆಸರು ಹೇಳ್ಬೋದು ನಾವು. ಅವರೆಲ್ಲ ಬರ್ದದ್ದು ನನ್ಗೆ ಗೊತ್ತಿದ್ದಾಗ ಫಸ್ಟ್ ಸಾಹಿತ್ಯ, ಆಮೇಲೆ ಅದಕ್ಕೆ ಟ್ಯೂನ್, ಎಂತೆಂತ ಮ್ಯೂಸಿಕ್, ಅವಾಗ ಪದಗಳಿಗೆ ಫ್ರೀಡಮ್, ಅವಾಗ ಅದರ ಡೆಪ್ತೇ ಬೇರೆ. ಇದು ಒಂದು ಕಾರಣ ಇರ್ಬೋದು. ಅಲ್ಲಿ ಈಗಲೂ ಹಾಡು ಕೊಟ್ಟು ಟ್ಯೂನ್ ಮಾಡೋದು ಇರ್ಬೋದು. ಈಗ ಜಾಸ್ತಿ ಟ್ಯೂನ್ ನನಗೆ ಗೊತ್ತೆ. ಕಂಪೋಸ್ ಫಸ್ಟ್ ಟ್ಯೂನ್ ಇದು ಮಾಡ್ಬಿಡ್ತಾರೆ, ಆಮೇಲೆ ಅದಕ್ಕೆ ಲಿರಿಕ್ಸ್, ಬರೀರಿ ಅಂತ, ಆಮೇಲೆ ವಾಯ್ಸ್ ಮಿಕ್ಸಿಂಗ್, ಹೀಗೆ ಹೋಗುತ್ತೆ ಅದು. ಇದು ಒಂದು ಕಾರಣ. ಮತ್ತೆ ಒಂದು ಪದಗಳಲ್ಲಿ ನೀವ್ ಏನ್ ಹೇಳಿ ತೀರಾ ಮನಸ್ಸಿಗೆ ಕಂಡದನ್ನೆಲ್ಲ ಬರೆಯೋದು, ಏನು ಕಾಫಿ ಟೀ ಗೀಟಿ ಎಲ್ಲ ಸೇರಿಸ್ಕೊಂಡು, ನನ್ನಂತವ್ರಿಗೆ ಅದು ಖುಷಿ ಆಗುದಿಲ್ಲ. ನಾ ಹೇಳೋದು ಅದು ಒಂದು ಅಟ್ಲೀಸ್ಟ್ ಒಂದು ಕಾವ್ಯಾತ್ಮಕವಾದಂತ ಒಂದು ವಾತಾವರಣ ಅಲ್ಲಿ ಜಾಗೃತ ಆಗುವಾಗಿರ್ಬೇಕು ಅಂತ ಹೇಳೋದು. ಕರೆಕ್ಟ್. ಮತ್ತೆ ಪ್ರಾಸವು ಬೇಡ, ಎಂಥದ್ದು ಬೇಡ, ಹೇಗೆ ಬೇಕಾದ್ರೆ ಅದು ಏನು ಮಾಡೋದು ಸಾಧ್ಯ ಅಲ್ಲ. ಈಗ ತುಂಬಾ ಅದ್ಭುತವಾಗಿ ಬರೆಯೋರು ಇದ್ದಾರೆ. ನಾನು ಯಾರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹಾಗೆ ಹೀಗೆ ಅಂತ ಹೇಳಕ್ ಹೋಗೋದಿಲ್ಲ. ಈ ವ್ಯವಸ್ಥೆಯ ಬಗ್ಗೆ ಯಾಕೆ ಹೆಚ್ಚು ಸಮಯ ಉಳಿಯೋದಿಲ್ಲ ಅಂತ ಎಲ್ರು ಹೇಳ್ತಾರೆ. ಈಗಿನ ಹಾಡುಗಳು ಹೆಚ್ಚು ಸಮಯ ಉಳಿಯೋದಿಲ್ಲ, ಯಾಕೆ ಅಂತ ನಾವು ವಿಮರ್ಶೆ ಮಾಡ್ಬೇಕು ಅಂತ ಹೇಳಿ. ಖಂಡಿತ. ಮತ್ತೆ ಇನ್ನೊಂದು ನಾನ್ ಕಂಡಂಗ, ಈಗ ನೋಡಿ, ನೀವು ಒಂದ್ ಹಾಡು ಹೇಳಿದ್ರಿ, ಅದ್ರ ಜೊತೆಗೆ ನೀವೇ ಸ್ವರಗಳನ್ನ ಸೇರಿಸ್ಬಿಟ್ರಿ. ಪ್ರಾಬಬ್ಲಿ ಇವತ್ತಿನ ಇದ್ರಲ್ಲಿ ಆ ಸ್ವರದ ಹಿಡಿತ ಇಲ್ಲ ಅಂತ ಅನ್ಸುತ್ತೆ. ಅದು ಇನ್ನೊಂದು ಏನಾಗುತ್ತೆ, ಈಗ ಗಾಯನ ಮ್ಯೂಸಿಕ್ ಆಗ್ಲಿ, ಗಾಯಕರು ಅದ್ಭುತವಾಗಿ ಹಾಡುವಂತವ್ರು ಇದ್ದಾರೆ. ಇಲ್ಲ ಅಂತ ನಮ್ಮ ಜನರೇಷನ್ ಬಹಳ ಖುಷಿ ಆಗುತ್ತೆ. ಯಂಗ್ಸ್ಟರ್ಸ್ ಕೆಲವು ಹಾಡೋದು ನೋಡಿದ್ರೆ, ಮಕ್ಳು ಹಾಡೋದು ನೋಡಿದ್ರೆ ತುಂಬಾ ತಿಳ್ಕೊಂಡು ಚೆನ್ನಾಗಿ ಗುರುಗಳ ಹತ್ರ ಅಭ್ಯಾಸ ಮಾಡಿ ಹಾಡುವವರು ಇದ್ದಾರೆ. ಅದು ಒಂದು ಪರ್ಸೆಂಟೇಜ್ ಇಷ್ಟು ಮಾತ್ರ. ಹೆಚ್ಚಿನವರಿಗೆ ನಾ ಹೇಳ್ತೇನೆ, ತಪ್ಪು ತಿಳ್ಕೊಳ್ಬೇಡಿ, ಈ ಕರೋಕೆ ಅವರು ನನ್ನ ಫ್ರೆಂಡ್ಸೇ. ಅದ್ರಲ್ಲಿ ಹೆಚ್ಚಿನವರಿಗೆ ಏನಾಗತ್ತೆ, ಎಷ್ಟೋ ಜನರಿಗೆ ಬೇಸಿಕ್ ತಾಳ ಗೊತ್ತಿಲ್ಲ, ರಾಗ ಗೊತ್ತಿಲ್ಲ, ಶ್ರುತಿ ಗೀತಿ. ಹೌದಾ ಸರ್, ಹೀಗಿದೆಯಾ ಸರ್ ಅಂತ ಹೇಳ್ತಾರೆ. They sing beautifully. Yes. But ನಾವು ಏನ್ ಹಾಡ್ತೀವಿ ಅಂತ ಗೊತ್ತಾಗಬೇಕು. ಹೌದಾ, ರಿದಮ್ ಕರೆಕ್ಟ್ ಗೊತ್ತಿರಬೇಕು. ಸ್ವರಜ್ಞಾನ, ಮೂಲ ಜ್ಞಾನ ಸಂಗೀತಕ್ಕೆ. ಕೋಡಗನ ಕೋಳಿ ನುಂಗಿತ್ತ, ವಾಟ್ ಇಸ್ ಇಟ್? ರೀ ನೀ ಸಾರಿ ರಿ ಪಪ ಮರಿ ಮರಿ ನೀರಿ ಕೋಡಗನ ಕೋಳಿ ನುಂಗಿ ಸಾ, ಇದು ಗೊತ್ತಾಗಬೇಕು. ಭಾಗ್ಯದ ನಿಸರೀರಿ, ದಿಸ್ ಇಸ್ ದ ನೋಟೇಶನ್. ಸೂಪರ್. ಸಾಮಜ ಗಸ ನಿಸದ ನಿಸ, ದಿಸ್ ಇಸ್ ನೋಟೇಶನ್. ಸಾಮಜವರ ಗಮನ, ಸಾಧುಗೆ ಸಾರ ಸಾವ್ಯಪಾಲ ಕಾಲಾತೀತ ವಿಖ್ಯಾತ ಬಾನಿನ ಅಂಚಿಂದ ಬಂದೆ. ದಿಸ್ ಆಲ್ಸೋ ಮಾಲ್ಕಮ್ ಸಿಂಧೋಳ. ಅದು ಇದು ಶಿಫ್ಟ್ ಸಗಮಗ ನಿಜ ಸಮಗಮ ನಿಜ ನಿಗ ನಿಧ ನಿಜ ನಿಧ 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 ಗಮದ ನಿಜ ನಿಜ ನಿಧ ನಿಧ ಗಮದ ನಿಜ ನಿಜ ಧನಿ ಮದ ಗಮದ ನಿಜ ಮಧುಕರ ವೃತ್ತಿ ಎನ್ನದು. ಇದು ಸ್ವರಗಳ ಜ್ಞಾನ. ಇದು ಸುಲಭದಲ್ಲಿ ಬರೋದಿಲ್ಲಮ್ಮ, ಒದ್ದಾಡಿಯೇ ಬರೋದಿದು. ಹಾರ್ಮೋನಿಯಂ ಅಥವಾ ಕೀಬೋರ್ಡ್ ಏನೋ ಇಟ್ಕೊಂಡು, ಈಗ ಬೇರೆ ಇನ್ಸ್ಟ್ರೂಮೆಂಟ್ ನೋಡಿ ಚೆನ್ನಾಗಿ ಸ್ವರಜ್ಞಾನ ಇರುತ್ತೆ. ವಯಲಿನ್ ಆಗ್ಲಿ, ಕೀಬೋರ್ಡ್ ಆಗ್ಲಿ, ನುಡ್ಸೋರು ವೀಣೆ ಆಗ್ಲಿ, ಅವರಿಗೆ ಸ್ವರಗಳನ್ನು ನುಡಿಸೋದು, ನಾವು ವೋಕಲ್ಸ್ ಹಾಡೋದು ಸಾಹಿತ್ಯ. ಹಾಗಾಗಿ ನಾ ಹೇಳೋದು, ಇಡೀ ಪ್ರಪಂಚ ನಾದಮಯ, ಇಡೀ ಪ್ರಪಂಚ ಎಲ್ಲೆಲ್ಲೂ ಸಂಗೀತ, ಸ್ವರಗಳ ಲೋಕ. ಪ್ರತಿಯೊಂದು ಕೂಡ ಸ್ವರದಲ್ಲಿರ್ತದೆ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಕೇಳುವ ಕಿವಿರಲು, ನೋಡುವ ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತ. ನಿಸ ನಿಸರಿಗ ಸರಿಗ ಸರಿಗ ಮ ಪದ ಮ ನಿಸ ಧನಿ 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 ನಿಗ ಮ ಜನಿ ನಿದ ದ ಮ ಮ ಗ ಗ. ಎಲ್ಲೆಲ್ಲೂ ಸಾರಮತಿ ಸರಿಗ ಮ ಪದ ನಿ ಸರಿಗ ಮ ಮಗ ಸನಿದ ಮಗ ಸರಿ. ಸೊ ಸ್ವರಗಳ ಪ್ರಾಕ್ಟೀಸ್ ಅನ್ನೋದು ಸಿಕ್ಕಾಬಡೆ ಇಂಪಾರ್ಟೆಂಟ್. ಸ್ವರಗಳ ಪ್ರಾಕ್ಟೀಸ್ ಹೇಗತ್ತೆ, ನಿಮಗೆ ಒಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡಿದ್ರೆ ಬರ್ತದೆ. ನೀವು ಅದಕ್ಕೆ ಹಿಂದೂಸ್ತಾನಿ ಕಲೀರಿ, ದಕ್ಷಿಣಾದಿ ಕಲೀರಿ, ಯಾವ್ದು ಬೇಕಾದ್ರೆ ಕಲೀರಿ,
ಸೆಮಿ ಕ್ಲಾಸಿಗೆ ನೀವು ಸುಗಮ ಸಂಗೀತ ಸ್ವರಗಳು ಹೇಗೆ ಬರುವಾಗ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾ ಅದು ತುಂಬಾ ದೊಡ್ಡ ಟಾಪಿಕ್ ಅದು. ಹಾ ಸಾ ಅಂತ ಹಿಡಿದ್ರೆ ಯಾವುದೇ ಹಾ ಸಾದಿಂದ ಮೇಲ್ನ ಆಕ್ಟೇವ್ ನೀವರೆಗೆ 12 ಸ್ವರಗಳು ಬರುತ್ತೆ. ಬರುತ್ತೆ. ಹೌದು. ಈ 12 ಸ್ವರಗಳಲ್ಲೇ ಪ್ರಪಂಚದ ಸಂಗೀತ ಇರೋದು. ಹಾ ಸೂಪರ್. ವೆಸ್ಟರ್ನ್ ಕೂಡ ಅದರಲ್ಲಿ ಅವರು ಡೋರೆಮಿನಿ ಬೇರೆ ಸರಿಗಮ ಬಿಟ್ಟು ಬೇರೆ ಹೇಳ್ಬೋದು, ಬಟ್ ಮೂಲ ಇರೋದು ಈ 12 ಸ್ವರಗಳಲ್ಲಿ. ನೀವು ಯಾವ್ದಾರು ಹಾಡಾಡಿ ಸ್ವರ ಆಲಾಪ್ ಮಾಡಿ ಆ ಸ್ವರದಲ್ಲಿ ಇರ್ತದೆ. ಸಾರಿ ಸನಿ ಪಮರೆ ರೇವತಿ ರಾಗ, ಸಾರಿ ಸಾರಿ ನೋಡಿ, ರೀ ಒಂದನೇ ರೀ, ಸಾರಿ ಇದು ಎರಡನೇದಾಯ್ತು. ರೀಯಲ್ಲಿ 2, ಗಾದಲ್ಲಿ 2, ಮಾದಲ್ಲಿ 2, ಶುದ್ಧ ಮತ್ತೆ 2 2 2 6, ಪಂಚಮ ಸಾಪ ಪ್ರಕೃತಿಸ್ವರ, ದೈವತನೇಶ 2, 12 ಸ್ವರಗಳ ಒಂದು ಅದು ಆಕ್ಟಿವ್. ಮಧ್ಯ ಒಂದು ಆಕ್ಟಿವ್ ತಗೊಂಡ್ರೆ 12 ಸ್ವರ, ಇನ್ನೊಂದು ಆಕ್ಟಿವ್ 12 ಸ್ವರ, ಹೀಗೆ ಅದು ಇನ್ಫಿನಿಟ್, ಅದು ಹೋಗ್ತಾ ಇರುತ್ತೆ. ಇಷ್ಟು ಬೇಸು ಟಾಪ್ ಯಾವ್ದು ಬೇಕಾದ್ರೂ ಹೋಗ್ಬೋದು. ಈ 12 ಸ್ವರಗಳಲ್ಲಿ ಇಡೀ ಪ್ರಪಂಚ ಸಂಗೀತ. ಸಾಹಿತ್ಯ ಸ್ವರ ಹೇಳ್ಬೇಕೀಗ. ಸಾಪ ಗಮನಿ ಪಗರಿ ನಿಸಿ ಬಿಂಪಲ ಸಾಬೇರಿ ಗಮ ಪನಿ ಸ ನಿ ಸ ನಿ ದ ಮ ಪ ದ ನಿ ದ ಪ ಮ ಗರಿ ಸ, ಇದು ಬಿಂಪಲಾಸ್. ನಗುಮೋ ದಿಸ್ ಆಲ್ಸೋ ಬಿಂಪಲಾಸ್. ಯಾದವನೀಪ ಯದುಕುಲ ನಂದನ ಮಾಧವ ಮಧುಸೂದನ ಬಾರು, ಸೋದರ ಮಾವನ ಮಥುರಿ ಮಡುಗಿದ ಯಶೋದೆ ಕಂದ ನೀ ಬಾರು. ಇವತ್ತಿನ ಪಾಡ್ಕಾಸ್ಟ್ ಸಂಗೀತಮಯವಾಗಿದೆ, ಖಂಡಿತ ಸಂಗೀತದ ಮಯವಾಗಿದೆ. ಸೂಪರ್. ಎಲ್ಲೋ ಜೋಗಪ್ಪ ನಿನ್ನ ಸೇಮ್ ಬೇಸ್ಡ್ ಆನ್ ಬಿಂಪಲಾಸ್, ಶುದ್ಧತೆನೆ ಸ್ವಲ್ಪ ವ್ಯತ್ಯಾಸ. ಬಾರಿಸು ಕನ್ನಡ ನಿನ್ನ ನೀನು, ಈ ಬಿಂಪಲಾಸ್ ಅಲ್ಲಿ 1000 ಹಾಡು ಕೊಡ್ಬೋದು ನಾವು. ಅಂದ್ರೆ ನಾನು ಹೇಳೋದಮ್ಮ, ಈ ಸ್ವರಗಳ 12 ಸ್ವರಗಳ ಆರಾಧನೆ ಮಾಡ್ಬೇಕು ನಾವು. ಇದನ್ನ ನೀವು ಒಂದು ಸ್ವರಗಳಂದ್ರೆ ಸ್ವರ ಸ್ಥಾನ, ಸ್ವರ 7, ಸ್ಥಾನಗಳು 12. ಅದೇ 16 ಆಗೋದು ಕರ್ನಾಟಕದಲ್ಲಿ, ಮೂಲ ಇರೋದು 12. ಹಿಂದೂಸ್ತಾನಿ ಎಲ್ಲದಲ್ಲೂ 12. ಕರ್ನಾಟಕದಲ್ಲಿ ಅದೇ ಒಂದು ಸ್ಪೆಷಲ್ ಆಗಿ 16 ಆಗುತ್ತೆ, ಬಟ್ ಮೂಲ 12. ಈ ಸ್ವರಗಳನ್ನು ನೀವು ಇದರಿಂದ ರಾಗ ಬರುತ್ತೆ ಅಮ್ಮ. ಸಿಂಪಲ್ ಆಗಿ ಹೇಳಿದ್ದಾರೆ, ಇದನ್ನ ರಾಗ ಒಂದೊಂದೇ ರಾಗ ತಗೊಳ್ಳಿ. ಸರಿ ಗ ಪ ಧ ಸ ಮೋಹನ, ಸ ಧ ಪ ಗ ರೇ ದೈವತ. ಇದರಲ್ಲಿ ಯಾವ್ದಿಲ್ಲ, ಮಾ ಇಲ್ಲ, ನೀ ಇಲ್ಲ. ಸರಿ ಗ ಪ, ಬಾಲಮುಳಿ ಚೆನ್ನಾಗಿರ್ತದೆ, ಅದ್ರಲ್ಲಿ ಮನಿ ಇಲ್ಲ ಅಂತ. ಮೋಹನದಲ್ಲಿ ಮನಿ ಇಲ್ಲ. ಅಫ್ಕೋರ್ಸ್ ಅವ್ರ ಜೊತೆ ಕಳೆದ ಒಂದು ಗಂಟೆ ಅದಾದ್ಮೇಲೆ ಹೇಳೋಣ. ಇದು ನಾ ಹೇಳುದು, ಇದರಿಂದ ರಾಗ ಹುಟ್ಟುತ್ತದಮ್ಮ. ಗ ಪ ಧ ಸ ಮೋಹನ, ಗ ಪ ನೀ ಸ ಹಂಸಧ್ವನಿ, ಸಾನಿ ಪ ಗ ರೇ ಗ ಪ ಗ ರಿ ರ ನಿ ಪ ನಿ ಸ ರಿ ವ ತ ಪಿ ಗಣಪತಿಂ ಭಜೆ ಗ್ಯಾರಂಟಿ ನಂಜುಂಡಿ ಕಲ್ಯಾಣ. ವಾವ್, ಏನ್ ಕಂಪ್ಯಾರಿಸನ್ ಅಪ್ಪಾಜಿ. ನಿಜವಾಗ್ಲು ಅಂದ್ರೆ ಆಕ್ಚುಲಿ ಹೇಳ್ದಲ್ಲ, ನನ್ ಜೊತೆ ನಾನಷ್ಟೇ ಅಲ್ಲ, ಈ ಒಂದು ಪಾಡ್ಕಾಸ್ಟ್ ಸಂಗೀತಮಯವಾಗಿದೆ. ವೀಕ್ಷಕರಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾರೆ ಇದನ್ನ. ಆಕ್ಚುಲಿ ನೀವು ಪ್ರೀತಿಯಿಂದ ಕರೆಸಿದ್ದೀರಿ, ನಮ್ಗೆ ಗೊತ್ತಿರೋದು ಹಂಚಿಕೊಳ್ತೀನಿ ಅಷ್ಟೇ. ಸೋ ಸ್ವೀಟ್ ಅಪ್ಪಾಜಿ. ಆಕ್ಚುಲಿ ಏನಕ್ಕೆ ಇಷ್ಟು ಕೇಳ್ತಿದೀನಿ ಅಂದ್ರೆ, ತುಂಬಾ ಜನ ಸಿಂಗರ್ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಎಲ್ಲಿ ಏನ್ ಮಿಸ್ಟೇಕ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿರಲ್ಲ. ಈಗ ನೀವ್ ಹೇಳಿದಷ್ಟು ಖಂಡಿತವಾಗ್ಲೂ ಅವರು, ನಾನು ಹೇಳೋದು ಇಷ್ಟೇ, ತೀರಾ ಡೀಪ್ ಆಗಿ ಕ್ಲಾಸಿಕಲ್ ಅಷ್ಟು ನಿಮ್ಗೆ ರಾಗ ವಿಸ್ತಾರ ಅದು ಇದೆಲ್ಲ ಆಗಲ್ಲ. ಅದಷ್ಟು ಸುಲಭದ ಮಾತಲ್ಲ, ಅದು ತಪಸ್ಸೆ. ಅದು ಎಲ್ಲವೂ ಸಣ್ಣ ಸಣ್ಣ ವಿಷಯ. ಒಂದು ಫೋಕ್ ಹಾಡ್ಬೇಕಾದ್ರೂ ಅಷ್ಟು ವಿಷಯ ಗೊತ್ತಿರ್ಬೇಕು. ಹಾಡ್ಲಿಕ್ಕೆ ಬರೋದಿಲ್ಲ, ಒಂದು ಸ್ವರ ಇದೆ ಅಂತ ಹೇಳಿ ಹಾಡ್ಲಿಕ್ಕೆ ಆಗುದಿಲ್ಲ, ವಾಯ್ಸ್ ಇದೆ ಅಂತ ಹಾಡಕ್ಕೆ, ಶಾಸ್ತ್ರ ತಿಳ್ಕೊಳ್ಬೇಕು ಅಂತ ಹೇಳಿ. ಅದಕ್ಕೆ ಒಂದು ಒಳ್ಳೆ ಗುರುಗಳ 1 ವರ್ಷ 2 ವರ್ಷ ಆದ್ರೆ ಸ್ವಲ್ಪ ಅಭ್ಯಾಸ ಮಾಡಿದ್ರೆ, ಇಲ್ಲಂದ್ರೆ ಚೆನ್ನಾಗಿರುತ್ತೆ. ನಾನು ಹೇಳ್ತೇನೆ, ಯು ಆರ್ ಎ ಗುಡ್ ಸಿಂಗರ್ ಅಂತ ಹೇಳ್ತೀನಿ, ಬಟ್ ಯು ಆರ್ ನಾಟ್ ಎ ಕೆಪಬಲ್ ಸಿಂಗರ್. ನೀವು ಸಮರ್ಥ ಗಾಯಕ ಅಥವಾ ಸಮರ್ಥ ಗಾಯಕಿ ಆಗ್ಬೇಕಾದ್ರೆ, ವಿದ್ವಾಂಸ ನಿಮ್ಮನ್ನು ಒಪ್ಪಿಕೊಳ್ಬೇಕಾದ್ರೆ ನೀವು ಇಷ್ಟು ತಿಳ್ಕೊಳ್ಳೇಬೇಕು. ಕೇಳ್ಮೆ ಅದೇನ ಕೇಳಿ ಕೇಳಿ ಹಾಡೋದು ಬೇರೆ, ತಿಳಿದು ಹಾಡೋದು ಬೇರೆ. ಖಂಡಿತ ಟೆಕ್ನಿಕಾಲಿಟಿ. ಹೌದು. ಈಗ ನಾನು ಈಗ ಅಡಿಗೆ ಮಾಡಿದ್ದರೆ ನನಗೆ ಮಾಡ್ಲಿಕ್ಕೆ ಆಗ್ತದ? ಇಲ್ಲ, ನಾನು ಮಾಡಿದ್ದು ಜನ ತಿನ್ಲಿಕ್ಕೆ ಸಾಧ್ಯ. ಯಾವುದೇ ಶಾಸ್ತ್ರ ಒಂದು ಅಡಿಗೆ ಅಷ್ಟು ಕಷ್ಟ ಇದೆ ಅಂದ್ರೆ, ಸಂಗೀತದ್ದು ನಿಜವಾಗಿ ಹೇಳ್ತೇನೆ, ನಾ ಡಿಸ್ಕರೇಜ್ ಮಾಡೋದಲ್ಲ, ಭಯಂಕರ ಕಷ್ಟ ಸಂಗೀತ. ನೀವು ಸ್ವಲ್ಪ ಹೆಚ್ಚಿಗೆ ಮರೆ ಸ್ವರ ಹೋಗ್ತದೆ, ಶ್ರುತಿ ಹೋಗುತ್ತೆ, ಸ್ವಲ್ಪ ಹೆಚ್ಚಿಗೆ ಮರೆ ತಾಣ ಹೋಗುತ್ತೆ. ಹೌದು. ಇದು ಬಹಳ ಕಾನ್ಸಂಟ್ರೇಷನ್ ಬೇಕು, ಇದಕ್ಕೆ ಧ್ಯಾನವೇ, ಇದು ಒಂಥರ ಮೆಡಿಟೇಷನ್, ಇದು ತಪಸ್ಸಿದು. ಖಂಡಿತ ಇದು ಖಂಡಿತ.
ಅದ್ ಯಾವುದೇ ಕಲೆ ಯಾವುದೇ ಹೌದು ಅಲ್ಲ, ಅದ್ ಹೇಳ್ತಾರಲ್ಲ, ದ 3 ways to ಕನೆಕ್ಟ್ ವಿತ್ ದ ಡಿವೈನ್ ಅಂದ್ರೆ ಒಂದು ಮ್ಯೂಸಿಕ್, ಒಂದು ಡ್ಯಾನ್ಸ್, ಇನ್ನೊಂದು ಮೆಡಿಟೇಷನ್ ಅಂತ. ಖಂಡಿತ ಸೊ ದಿಸ್ ಇಸ್ ಡಿವೈನ್. ಮೈನ್ ಇದು ಮೈನ್. ಹೌದು ಅಪ್ಪಾಜಿ. ಆಮೇಲೆ ಇನ್ನೊಂದು, ಇವಾಗ ನಿಮ್ಗೆ ಇವಾಗ ಜನಪದ ಹೇಳಿದ್ರಿ, ಆಮೇಲೆ ಭಾವಗೀತೆ, ಶಾಸ್ತ್ರೀಯ ಸಂಗೀತ, ಜೊತೆಗೆ ಸಿನಿಮಾ ಸಂಗೀತ, ಈ 4ಕ್ಕೂ ನೀವ್ ಹೇಳ್ದಂಗೆ ಕನಿಷ್ಠ 1 ವರ್ಷ ಅಥವಾ 2 ವರ್ಷ ಒಂಚೂರು ಅಭ್ಯಾಸ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಏನಂತಾರೆ ಟೆಕ್ನಿಕ್ಯಾಲಿಟಿ ಅರ್ಥ ಆಗುತ್ತೆ. ಖಂಡಿತ. ಹಾ ಅದೇ ಹೇಳಿದ್ರೆ ನಾನು, ಮೂಲ ಎಲ್ಲವೂ ಸ್ವರಗಳಲ್ಲಿ ಇರೋದಾದ್ಮೇಲೆ ಇದು ಎಲ್ಲವೂ ಒಂದೇ, ಕನೆಕ್ಷನ್ ಒಂದೇ, ಕರೆಕ್ಟ್. ತಾಯಿ ಬೇರು ಒಂದೇ, ಡಿಫ್ರೆಂಟ್ ಫಾರ್ಮ್ಸ್. ಈ ಒಂದೊಂದು ಫಾರ್ಮ್ ಅಲ್ಲಿ ನೀವು ಹಾಡ್ಬೇಕಾದ್ರೆ, ಈಗ ನೀವು ಒಂದು ಫೋಕ್ ಹಾಡ್ತೀರಿ ಅಂತ ಇಟ್ಕೊಳ್ಳಿ. ಒಂದು ಫೋಕ್ ಉದಾಹರಣೆಗೆ, ಚೆಲ್ಲಿದರು ಮಲ್ಲಿಗೆಯ, ಬೇಸ್ಡ್ ಆನ್ ಸಿಂಧು ಭೈರವಿ ಅದು. ತಂಬೂರಿ ಮೀಟಿದವ ಭವಾಬ್ದಿ ದಾಟಿದ, ಮಿಲೇ ಸುರು ಮೇರಾ ತುಮ್ಹಾರಾ ನಾನಲೆ ಹಮಾರಾ. ಇದು ಚೆಲ್ಲಿದರು ಮಲ್ಲಿಗೆ ಬೇಡ. ಹಾ ಎಸ್ ಸೂಪರ್. ಗೊತ್ತಾಯ್ತಾ? ಚೆಲ್ಲಿದರು ಮಲ್ಲಿಗೆಯ ಪಕ್ಕಾ ಕ್ಲಾಸಿಕಲ್ ನವರು. ನೀವು ಚೆಲ್ಲಿದರು ಮಲ್ಲಿಗೆ ಮಾಡ್ಲಿಕ್ಕೆ ಇಲ್ಲ ಇಲ್ಲ, ಹೌದು. ಚೆಲ್ಲಿದರು ಮಲ್ಲಿಗೆ ತಿಳ್ಕೊಳ್ಬೇಕಷ್ಟೇ. ಅಂದ್ರೆ ಅದ್ರಲ್ಲಿ ಲಿಮಿಟೇಷನ್ಸ್ ಇರುತ್ತೆ. ಹೋಗಿ ವೆರೈಟಿ ಕೊಡಿ, ಬಟ್ ಇಟ್ ಶುಡ್ ಸೌಂಡ್ ಲೈಕ್ ಫೋಕ್ ಓನ್ಲಿ. ಏನ್ ಡಿಫರೆನ್ಸ್ ಆಗಿ ಇರಬೇಕು. ಫೋಕ್ ಅಂದ್ರೆ ಅನ್ನೆಸರಿ ನೀವು ಗಮಕ ಕೊಡಬಾರ್ದು ಅದಕ್ಕೆ. ಓಕೆ, ಫೋಕ್ ಅಲ್ಲಿ ಪ್ಲೇನ್ ಆಗಿರುತ್ತೆ, ಸಿಂಪಲ್ ಪ್ಲೇನ್ ಜಾಸ್ತಿ. ಅದರಲ್ಲಿ ಸ್ವರಗಳಲ್ಲಿ ಗಮಕ ಕಮ್ಮಿ, ಗಮಕ ಕಮ್ಮಿ. ಓಕೆ, ಇಲ್ಲ ಅಂತ ಅಲ್ಲ, ಓವರ್ ಅದನ್ನು ಸಂಗೀತದಲ್ಲಿ ನೀವು ಹಿಡಬಾರದು. ಈವನ್ ದೇವರನಾಮ ಕೂಡ ಪಕ್ಕಾ ನೀವು ಒಂದು ವಾತಾಪನ ಹಾಡಿದಾಗ ಒಂದು ದೇವರನಾಮ ಮಾಡಿದ್ರೆ ಅಷ್ಟು ಅಗತ್ಯ ಇಲ್ಲ ಅದಕ್ಕೆ. ತ್ಯಾಗರಾಜರು, ದೀಕ್ಷಿತರು, ನಮ್ಮ ಕರ್ನಾಟಕ ಬಂದ್ರೆ ಹೇಳಿದ್ರು, ತ್ಯಾಗರಾಜರು, ದೀಕ್ಷಿತರು, ಶ್ಯಾಮಶಾಸ್ತ್ರಿಗಳು, ಇಂತಹ ವಾಗ್ಯಕಾರರು ನಾವೇ ಅವ್ರ ರಚನೆಗಳು ರಾಗ ಕೂಡ ಕೊಟ್ಟಿರ್ತಾರೆ, ಹೀಗೆ ಅನ್ನೋ ಪ್ಯಾಟರ್ನ್ ಮಾಡಿರ್ತಾರೆ. ಬಾಲಮುರಳಿ ಉದಾಹರಣೆಗೆ ಒಬ್ಬ ದೊಡ್ಡ ವಾಗ್ಯಕಾರ ಅವರು ಎಷ್ಟೋ ಅದ್ಭುತ ರಚನೆ ಮಾಡಿದ್ದಾರೆ. ಅದನ್ನ ಹಾಗೆ ಹಾಡಿದ್ರೆ ಚಂದ. ಅದು ಅದ್ರಲ್ಲಿ ತೀರಾ ಲೈಟ್ ಮಾಡೋ ಹೋಗಿಲ್ಲ. ಅದರಲ್ಲಿ ಉದಾಹರಣೆಗೆ ಈಗ ನೀವೀಗ ಒಂದು ವಾತಾಪಿ ಹಾಡ್ತಿದ್ದೀವಿ, ಅದರಲ್ಲಿ ಒಂದು ಇಷ್ಟು ಸಂಗತಿಗಳು ಮಿನಿಮಮ್ ಬರಬೇಕು. ವಾತಾಪಿ ಗಣಪತಿ ಒಂದ್ ಸಂಗತಿ, ವಾತಾಪಿ 2, ವಾತಾಪಿ 3ನೇ ಸಂಗತಿ, ವಾ ಪಾ ಸ್ವರ, ವಾತಾಪಿ 4ನೇ ಸಂಗತಿ, ವಾತಾಪಿ. ಈಗ ರಾಗ ಬಿಲ್ಡಪ್ ಮಾಡದೆ ಹೇಗಮ್ಮ? ವಾ ಎಷ್ಟು ಸಂಗತಿ ಆಯ್ತು ಇಲ್ಲಿಗ? 6 ಸಂಗತಿ ಆಯ್ತು. ವಾತಾಪಿ 7 ಸಂಗತಿ, ಎಷ್ಟು ಸಂಗತಿ ಬೇಕಾದ್ರೆ ಅದು ಇದು ಪ್ಯೂರ್ ಕ್ಲಾಸಿಕಲ್. ಅದರ ನೀವಿದಲ್ಲಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಇಷ್ಟಾಟ ಸಾಕು. ಇದು ದೇವ್ರ ನಾಮ. ನಿಮ್ಮೊಳಗಿಹ ನ್ಯಾರಮ್ಮ, ಬ್ಯೂಟಿಫುಲ್ ಎಕ್ಸಾಂಪಲ್. ಹೌದು, ಇದು ಡಿಫರೆನ್ಸ್ ಗೊತ್ತಾಗಬೇಕು. ಬೇಕಾದ್ರೆ ನಮ್ಮಮ್ಮ ಇದೆಲ್ಲ ಮಾಡ್ಬೋದು. ಜಾಸ್ತಿ ಏನ್ ಗೊತ್ತ, ಮಾಡಬಾರ್ದು ಅಂತ ಯಾವ್ದಿಲ್ಲ, ಅದು ಶುಡ್ ಸೌಂಡ್ ನೈಸ್ ಅಷ್ಟೇ. ಜನರಿಗೆ ಅಯ್ಯೋ ಅಂತ ಆಗ್ಬಾರ್ದು, ಯಾಕಪ್ಪ ಇಷ್ಟೆಲ್ಲ ಇದನ್ನು ವೆರೈಟಿ ಜಾಸ್ತಿ ಆಯ್ತಲ್ಲ ಅದು ತಡ್ಕೊಳ್ಳೋದಿಲ್ಲ ಆ ಸಾಹಿತ್ಯ. ಹೌದೌದು, ಇಲ್ಲಿ ಸಾಹಿತ್ಯ ಜಾಸ್ತಿ. ಈಗ ಸಿಂಪಲ್ ಆಗಿ ಹೇಳ್ತೀನಿ, ಶಾಸ್ತ್ರೀಯ ಸಂಗೀತದಲ್ಲಿ ಸಾಹಿತ್ಯವೂ ಇಂಪಾರ್ಟೆಂಟು, ಸಂಗೀತ ಹೆಚ್ಚು ಇಂಪಾರ್ಟೆಂಟ್. ಅಂದ್ರೆ ಒಂದು ಪಾಯಿಂಟ್ ಸಂಗೀತದ ಆ ರಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್. ಅದರ ಅರ್ಥ ಸಾಹಿತ್ಯ ಬಿಟ್ಟು ಹಾಡ್ಬೇಕು ಅಂತಲ್ಲ. ದೇವರ ನಾಮಗಳಲ್ಲಿ ಅಥವಾ ಭಾವಗೀತೆಗಳಲ್ಲಿ ಇದರಲ್ಲಿ ಬಂದಾಗ ಸಾಹಿತ್ಯ ಹೈಲೈಟ್ ಆಗ್ಬೇಕು. ಅದು ಸಾಹಿತ್ಯಕ್ಕೋಸ್ಕರನೇ ಮಾಡಿದ್ದು ಮೇನ್. ಅದ್ರಲ್ಲಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರ ನಿಮ್ಮೊಳಗೆ ಯಾರಮ್ಮ, ಅದು ಗಣೇಶನ ಬಗ್ಗೆ ಇರುವ. ಕಮ್ಮಗೋಲನ ವೈರಿ ಸುತನಾದ, ಕಮ್ಮಗೊಲ್ಲ ಅಂತ ಮಾಡ್ತಾರೆ ಗೊತ್ತಿಲ್ಲದೆ. ಕಮ್ಮಗೋಲ ಅಂದ್ರೆ ಮನ್ಮಥ, ಕಮ್ಮಗೋಲನ ವೈರಿ ಶಿವ, ಅವರ ಸುತ ಗಣೇಶ. ಹೆಮ್ಮಯ್ಯ, ಅದು ಹೆಮ್ಮೆಯ ಅಲ್ಲ, ಹೆಮ್ಮಯ್ಯ, ಹಿರಿದು ಮೈ ಹೆಮ್ಮಯ್ಯ. ಹೆಮ್ಮಯ್ಯ ಗಣನಾಥನೇ. ಹೆಮ್ಮೆಯ ಅಲ್ಲ, ಅಲ್ವೇ ಅಲ್ಲ. ವಿದ್ಯಾಭೂಷಣ್ ಹಾಡು ಕೇಳಿ, ಹೆಮ್ಮಯ್ಯ ಗಣನಾಥನೇ, ಹೆಮ್ಮಯ್ಯ ಗಣನಾಥನೇ. ಅವಾಗ ಏನಾಗುತ್ತೆ, ನಾನು ಹೇಳಿದ್ರೆ ತುಂಬಾ ಸಂಗತಿಗಳು ಬೇಕಾಗಿಲ್ಲ ದೇವ್ರ ನಾಮಕ್ಕೆ. ಹಾಗೆ ಸಂಗೀತ ಇಲ್ಲದೆ ಅದು ಇಲ್ಲ. ಗೊತ್ತಾಯ್ತು, ಹಂಸಧ್ವನಿ ಅದು ಆ ರಾಗ ಯಾವ್ದು, ಅದು ಪರ್ಟಿಕ್ಯುಲರ್ ರಾಗ ಬೇಕು, ಎಲ್ಲವೂ ಬೇಕು. ಇಂಪಾರ್ಟೆನ್ಸ್ ಸ್ವಲ್ಪ ಶಿಫ್ಟ್, ಸಾಹಿತ್ಯ ಹೈಲೈಟ್ ಜಾಸ್ತಿ. ಅದಕ್ಕಿಂತ ಇನ್ನೂ ಲೈಟ್ ಇದು, ಅದು ಭಾವಗೀತೆ ಇನ್ನೂ ಸ್ವಲ್ಪ ಲೈಟ್. ಓಕೆ, ಹಾಗೆಂತ ನೀವು ಗಜಲ್ ಅದಕ್ಕೆ ಪ್ರಕಾರಕ್ಕೆ ಹೋದ್ರೆ ಅವರು ತುಂಬಾ ಸಂಗತಿ ಎಲ್ಲ ಹಾಕಿರ್ತಾರೆ, ಅದೊಂದು ಶೈಲಿ ಬೇರೆ. ಹೌದು, ಅಂದ್ರೆ ಇದರಲ್ಲಿ ಎಲ್ಲದಲ್ಲಿಯೂ ಒಂದು ಹೀಗೆ
ಒಂದ್ ಜನರಲ್ ಸ್ವಲ್ಪ ಹೇಳ್ಬೋದಷ್ಟೇ ಹೊರತು ಒಂದು ಪಾಯಿಂಟ್ಸ್ ಕೆಲ ಹೇಳ್ಬೋದು ಹೀಗೇ ಹಾಡಬೇಕು ಅದಲ್ಲ. ಅಲ್ಲ. ಒಟ್ಟಿನಲ್ಲಿ ಜನರಿಗೆ ಮುಟ್ಬೇಕು. ಈಗ ನಮಗೇನೊಂದು ನಮ್ದೇ ಒಂದು ಟ್ರೆಡಿಷನ್ ಇದೆ. ಟ್ರೆಡಿಷನ್ ಪರಂಪರೆ ಅದ್ಭುತವಾದ ಕೊಟ್ಟು ಬಿಟ್ಟಿದ್ದಾರೆ. ಎಸ್. ಇದೆಲ್ಲ ನಾನು ಮಾಡಿದ್ದಲ್ಲ, ಇದು ಹಿರಿಯರು ಕೊಟ್ಟದ್ದು, ನಾವು ಇಷ್ಟಿಷ್ಟು ತಿಳ್ಕೊಂಡದ್ದು. ಸಾಗರದಿಂದ ಬೊಗಸ ನೀರು, ಇದು ಗೊತ್ತಿರ್ಬೇಕು ನಮ್ಗೆ, ಯಾವ ಭ್ರಮೆ ಇರಬಾರ್ದು. ಸಂಗೀತ ಅಷ್ಟು ದೊಡ್ಡದು, ನಮ್ಮವ್ರು ಎಲ್ಲ ಕೊಟ್ಟಿದ್ದಾರೆ. ನಾವು ಚೇಂಜ್ ಎಲ್ಲ ಚೇಂಜ್ ಕೇಳ್ತಾರೆ ಸರ್. ಚೇಂಜ್ ಬದಲಾವಣೆ ಶುಡ್ ಬಿ ಫಾರ್ ದ ಬೆಟರ್. ಚೇಂಜ್ ಶುಡ್ ಬಿ ಫಾರ್ ದ ಬೆಟರ್. ಯಾವುದು ನಮ್ಮ ಸಂಸ್ಕೃತಿಗೆ ಪೂರಕವಾಗಿರ್ಬೇಕು. ನಮ್ಮ ಅದ್ಭುತ ಪರಂಪರೆಯನ್ನು ಬೇಕಾದಾಗೆ ಚೇಂಜ್ ಮಾಡಿದ್ರೆ, ಒಂದ್ ನಿಮಗೆ ಹೇಳ್ತೇನೆ, ಈ ಕ್ಲಾಸಿಕಲ್ ರಾಗಗಳಲ್ಲಿ ಈ ಕೀರ್ತನೆಗಳನ್ನ ಒಂದು ಕಾಲದಲ್ಲಿ ಒಬ್ರು ಅದನ್ನ ಬೇರೆ ರಾಗದಲ್ಲಿ ಹಾಡಿದ್ರಮ್ಮ. ಅದಕ್ಕೆ ವಿಮರ್ಶೆ ಬಂತು. ಶಿಲ್ಪವನ್ನು ತಲೆ ಕೆಳಗೆ ಮಾಡಿ ನಿಲ್ಲಿಸಿದಂತೆ ವಿಮರ್ಶೆ ಬಂತು. ಕಟು ವಿಮರ್ಶಕರು. ಇದು ವಿಷಯ ಬೇಡ ಇದೀಗ ನಾನು, ಯಾಕೆಂದ್ರೆ ನೀವೀಗ ಸಾಮಾಜ ವರ್ಗವನ್ನು ಹಿಂದೊಳ ಬಿಟ್ಟು ಬೇರೆದಲ್ಲಿ ಹಾಡಿದ್ರೆ ತಪ್ಪದು. ವಾತಾಪಿಯನ್ನು ಹಂಸಧ್ವನಿ ಬಿಟ್ಟು ಬೇರೆ, ನಗುಮಮ್ಮನ ಅಬೇರಿ ಬಿಟ್ಟು ಬೇರೆ ಹಾಡಿದ್ರೆ ತಪ್ಪು. ಕರೆಕ್ಟ್. ದೇವರ ನಾಮದಲ್ಲಿ ಹಾಗಿಲ್ಲ ರೂಲ್ಸ್ ನಿಮಗೆ. ಕೆಲವು ಪಾಪ್ಯುಲರ್ ಅದನ್ನು ನೀವು ಹಾಡಿದ್ರೆ ಜನ ಆಕ್ಸೆಪ್ಟ್ ಮಾಡೋದಿಲ್ಲ ಬಿಟ್ರೆ, ಯು ಡೋಂಟ್ ಹ್ಯಾವ್ ರೂಲ್ಸ್. ಇದನ್ನು ಹಾಡ್ಲೇಬಾರದು ಬೇರೆ ರಾಗದಲ್ಲಿ. ದಕ್ಷಿಣ ಉದಾಹರಣೆಗೆ ಭಾಗ್ಯದ ಲಕ್ಷ್ಮಿ, ಭಾಗ್ಯದ ಲಕ್ಷ್ಮೀ ಬಾರ, ಇದು ನಮ್ಮ ಕರ್ನಾಟಕ ಶೈಲಿ ಜಾತಿ ಹೇಗೆ ಹಾಡೋದು, ಕರ್ನಾಟಕ ಬೇಸ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ಅದು ಚಂದ, ಇದು ಚಂದ, ಇದು ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಉಡು. ಅಲ್ಲಿ ಇಲ್ಲ, ಅಲ್ಲಿ ಮಹಾಗಣಪತಿ ಮನಸಾ ಸ್ಮರಾಮಿ. ಶಾಬಾಸ್. ಮಹಾಗಣಪತಿ ಸೂಪರ್. ಇದು ನೋಡಿರಿ, 16 ಸ್ವರದ ಬಂದು ಕರ್ನಾಟಕದಲ್ಲಿ ಇದು ಒಂದು ಷಟ್ಸುತಿ ರಿಷಭ ಅಂತ ಹೇಳ್ತಾರೆ. ಗಮ ಬನಿ ಸನಿ ಗಮ ಗಮನಿ ಸರಿ ಸರಿ ಗಮ ಗಣಪತಿ ಪನಿಧರೆ ಸನಿ ಬಮ ಗಮನಿ ಸರಿ ಮೈ ಫೇವರೇಟ್. ಪನಿ ಪನಿ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ. ಮಾಗಡ ಹಾಡಿದ ಸಂಗತಿ ಇಲ್ಲಿ ಬೇಡ. ಅಲ್ಲಿಂದ ಅಲ್ಲಿಗೆ ಒಂದು ರಾಗ, ಅದು ನಾಟರಾಗ. ನಾಟರಾಗ ಅದು ಪ್ರತಿಯೊಂದ್ರಲ್ಲೂ ಸ್ವಲ್ಪ ಮಾಡಿಫೈ ಅಂದ್ರೆ ಆ ಶೈಲಿಗೆ ಸೂಟ್ ಆಗುತ್ತೆ. ಯಾಕಂದ್ರೆ ನಮಗೆ ದೊಡ್ಡವರು ಕೊಟ್ಟದ ಅಭ್ಯಾಸ ಆಗಿದೆ ನಮ್ಗೆ. ನೀವು ಚೇಂಜ್ ಮಾಡಬಾರ್ದು ಅಂತ ಇಲ್ಲ, ದೇವರನಾಮಲ್ಲಿ ಮಾಡ್ಬೋದು ಎಲ್ಲ. ಪ್ಯೂರ್ ಕ್ಲಾಸಿಕಲ್ ನೀವು ಚೇಂಜ್ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಶಿಲ್ಪವನ್ನು ತಲೆ ಕೆಳಗೆ ಕರೆಕ್ಟ್, ಅದು ಹಾಗೆ ರೈಟೇ ಇಲ್ಲ ನಮ್ಗೆ. ಅವ್ರ ಹಂಸಧ್ವನಿ ಭೂಷಿತ ಹೇರಂಭಂವ, ಹಂಸಧ್ವನಿ ರಾಗ ಹಾಕಿದಾರಲ್ಲ ಅಲ್ಲಿ, ಅದನ್ನ ನೀವು ಅದನ್ನು ಬೇರೆ ರಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ವಾಗ್ಯಕಾರರು ಬೇರೆ, ವಾಗ್ಯಕಾರರು. ಕೀರ್ತನ ರಚನಾಕಾರರಲ್ಲಿ ನೀವು ಹೇಗೆ ಬೇಕಾದ್ರೂ ಮಾಡಬಹುದು. ಬಟ್ ಕೆಲವು ಈಗ ಜಗದೋದ್ಧಾರನ, ಕೃಷ್ಣಾನಿ ಬೇಗನೆ ಬಾರು, ದಾಸನ ಮಾಡಿಕಾನ, ಇದೆಲ್ಲ ಬೇರೆ ಸ್ಟೈಲ್ ಹಾಡಿದ್ರೆ ಜನ ಇಷ್ಟಪಡುದಿಲ್ಲ. ಫುಲ್ ಫೇಮಸ್ ಅದೇ ಇದ್ರಲ್ಲಿ. ಭಾವಗೀತೆಯಲ್ಲಿ ನೀವು ಎದೆ ತುಂಬಿ ಹಾಡಿದ ಇದೆ ಉದಾಹರಣೆಗೆ, ಹೌದು, ಅದು ಆಲ್ ಟೈಮ್ ಎದೆ ತುಂಬಿ ಹಾಡುವೆನು ಅಂದು ನಾನು ಕೇಳಿ ಕಿವಿ ಸೆಟ್ ಆಗಿದೆ. ಅದನ್ನ ಚೇಂಜ್ ಮಾಡೋ ಅಗತ್ಯ ಇಲ್ಲ ಅಂತ ನಾನು ಹೇಳಿದೆ. ಮಾಡಬಹುದು, ಧೈರ್ಯ ನಿಮ್ಮ ಧೈರ್ಯ. ಎದೆ ತುಂಬಿ ಹಾಡಿದೆನು ಅದು ಮಾಡಿದ್ರು, ಬಟ್ ಇಷ್ಟ ಸಾಹಿತ್ಯ ಬೇರೆ, ಸಾಹಿತ್ಯ ಮಾಡಿದ್ರು. ಇದು ಜೀವಶಿವರುದ್ರಪ್ಪ ಅವರ ಹಾಡನ್ನು ಈಗ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದ ಚೇಂಜ್ ಮಾಡುವಂತ ಕಾಣುದಿಲ್ಲ ನಮಗೆ. ಹೌದಾ? ಹೌದು, ಅದೇ ಒಂಥರ ತುಂಬಾ ಅದೇ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರ ನಾನು ಒಬ್ಬ ಸಿಪಾಯಿ. ಬೇರೆ ಟ್ಯೂನ್ ಹೊಳೆಯೋದೇ ಇಲ್ಲ. ಹೌದೌದು, ಅದಕ್ಕೆ ಅದು ಬಿಟ್ರೆ ಬೇರೆ ಕನವು ನಿನ್ನದು ಮನವು ನಿನ್ನದು ಎನ್ನ ಜೀವನ ನೋಡಿರಿ. ಸೂಪರ್. ಧನವು ನಿನ್ನದು ಭಾವಗೀತೆಗೆ ದೇವರ ಮಗಲ್ಲಿ ಬಹಳ ಫೇಮಸ್ ಇರುವುದನ್ನು ಮಾಡಬಾರ್ದು ಅಂತ ಹೇಳುದು ಚಾಲೆಂಜ್ ಅದು. ಬಟ್ ಅಗತ್ಯ ಇಲ್ಲ ಅಂತ ಕೆಲವು ಸಲ ನಾನು ಹೇಳಬಲ್ಲ. ಹಾಗೆ ಈಗ ಕೃಷ್ಣ ನೀ ಬೇಗನೆ ಸೂಪರ್. ಇದಕ್ಕೊಂದು ಉದಾಹರಣೆ ನೀವು ಇದು ಯಾವ ಮೋಹನ ಮುರಳಿ ಕರೆಯಿತು, ಅದನ್ನ ಅಮೆರಿಕ ಚಿತ್ರದಲ್ಲಿ ಮಾಡಿದ್ರು. ಅದು ಅಂದ್ರೆ ಅದು ಫೇಮಸ್ ಆಯ್ತು. ಅದು ಫೇಮಸ್ ಆಯ್ತು, ಅದು ತಪ್ಪು ಅಂತ ಹೇಳಿದಲ್ಲ, ಅದು ನಾನು ಹೇಳಿದ್ದೀನಿ. ಯಾವ ಮೋಹನ ಮುರಳಿ ಕರೆಯಿತು. ಸೊ ಎರಡು ಫೇಮಸ್ ಆಯ್ತು, ಎರಡು ಚೆನ್ನಾಗಿ ನೀವ್ ಹೇಳ್ದಂಗೆ ಇದ್ರಲ್ಲಿ ಅದು ಒಂದು ಚಾಲೆಂಜ್. ಅದು ಅನಮೂರ್ತಿ ಅವರು ಸಕ್ಸಸ್ಫುಲಿ ಡನ್ ಇಟ್ ಸಕ್ಸಸ್ಫುಲಿ. ಆ ರಾಜು ಹಾಡಿದ್ರು ಅದನ್ನು, ಅವ್ರ ತಂದೆ ಹಾಡಿದ್ದು ಬೇರೆ ಇದ್ರಲ್ಲಿ ಮಾಡಿದ್ದು. ನಾ ಫಸ್ಟ್ ಹೇಳಿದ ಅವ್ರ ತಂದೆ ಹಾಡಿದ್ದಲ್ಲ. ಹೌದೌದು, ಯಾವ ಮೋಹನ್ ಅದು ರತ್ನಮಲ್ ಹಾಡಿದ್ದು. ಅದು ಎಂತ ಹಾಡಮ್ಮ, ಎಷ್ಟು ಫೀಲ್ ಅದು. ಅದು ಬೃಂದಾವನ ಸರ್ಗ ದೇಶ ಮಿಕ್ಸ್ ಅಲ್ಲಿ ಬರ್ತದೆ. ಅದು
ಅಫ್ಕೋರ್ಸ್ ಸಿನಿಮಾ ಶೈಲಿಗೆ ಇದು ಒಗ್ಗಿ ಹೋಯ್ತು. ನೀವ್ ಹೇಳ್ದಾಗ ಅದೊಂದು ಚಾಲೆಂಜ್ ತಗೊಂಡ್ ಮಾಡಿ ಅದು ಆಕ್ಚುಲಿ ಚೆನ್ನಾಗಾಯ್ತು, ಸಕ್ಸಸ್ ಅಂತದ್ದು ಕೆಲವು ಆಗತ್ತೆ ಇಲ್ಲ ಅಂತ ನಾನು ಹೇಳೋದು. ಕಷ್ಟ ಇದೆ ಅಂತ ಹೇಳೋದು. ಕಷ್ಟ ಇದೆ, ಹೌದು. ಮತ್ತೆ ನಮ್ಗೆ ಬೇಕಾದ ಬೇರೆ ಹಾಡುಗಳು ಇದೆಯಲ್ಲ ಅಂತ ಕಾಣೋದು, ಯಾಕೆ ಇದನ್ನೇ ಚೇಂಜ್ ಮಾಡಬೇಕು ಅಂತ ಪಕ್ಕ ಅನ್ಸು. ಅಪ್ಪಾಜಿ, ಈಗ ಗಾಯಕರಿಗೆ ಇವಾಗ ನೀವ್ ಹೇಳಿದ್ರಿ, ಈ ಎಲ್ಲಾ ಡಿಫ್ರೆನ್ಸ್ ಹೇಳಿದ್ರಿ. ಹಾಗಾದ್ರೆ ಒಬ್ರು ಗಾಯಕರು ಅಂದ್ರೆ ನೀವ್ ಎಲ್ಲಾ ವರ್ಸಟೈಲ್ ಸಿಂಗರ್ ಆಗಿರೋದ್ರಿಂದ ಇವಾಗಿನ ಗಾಯಕರಿಗೆ ಏನ್ ಟಿಪ್ಸ್ ಕೊಡ್ಬೋದು? ಅಂದ್ರೆ ಇವಾಗ ನೀವ್ ಹೇಳಿದ ನನಗೆ ಇದು ಕೂಡ ಅಷ್ಟೇ. ನಾನು ಹೇಳುದು, ನಾನೇನು ವಿದ್ವಾಂಸ ಅಲ್ಲ, ನಾನು ಪಂಡಿತ ಅಲ್ಲ, ಏನೂ ಅಲ್ಲ. ನನಗೆ ಒಂದೊಂದು ಶೈಲಿಯನ್ನ ಅರ್ಥ ಮಾಡಿಕೊಂಡು ಅದರ ಮೂಲ ಲಕ್ಷಣ ಏನಿದೆ, ಈಗ ನಾ ಹೇಳಿದ್ದಿಲ್ಲ ಕೆಲವು ಪಾಯಿಂಟ್ಸ್ ಅರ್ಥ ಮಾಡ್ಕೊಂಡು ಹಾಡೋದು. ಒಂದು ಫೋಕ್ ಹಾಡಿದ್ರೆ ಫೋಕ್ ಆಗಿ ಕೇಳಿ, ಫೋಕ್ ಅನ್ನು ವಿಸ್ತಾರ ಮಾಡಬಾರ್ದು ಅಂತ ಏನಿಲ್ಲ, ಅದು ಅಲ್ಲಿ ಆ ಸ್ಟೈಲೇ ಬೇರೆ. ಅದು ಹೌದೌದು. ಅದಕ್ಕೆ ನೀವು ಸಿಕ್ಕಾಪಟ್ಟೆ ಸ್ವರಗಳೆಲ್ಲ ಹಾಕೊಂಡು ಆ ಸ್ವರಗಳು ಹಾಕುವಾಗಲೂ ಅಷ್ಟೇ ಬೇರೆ ಸ್ಟೈಲ್ ಇದೆ ಅದಕ್ಕೆ. ಅದೇ ಜಾಸ್ತಿ ಗಮಕ ಬೇಡ, ಸ್ಟ್ರೈಟ್ ನೋಟ್ಸ್. ಈಗ ಅಶ್ವಥ್ ಅವ್ರು ಹೇಳ್ತಾರೆ ಸ್ಟ್ರೈಟ್ ನೋಟ್ಸ್ ಅಂತ ಹೇಳ್ತಾರೆ. ಆತರ ಅದು ಕೆಲವು ಸೂಟ್ ಆಗಿದೆ ಭಾವಗೀತೆಗೆ. ಸಿಕ್ಕಾಪಟ್ಟೆ ಅದನ್ನು ಕ್ಲಾಸಿಕಲ್ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಕೇಳೋದಿಲ್ಲ ಅಂತ ನಾನು ಹೇಳೋದು. ಇದನ್ನೆಲ್ಲವನ್ನು ನಮ್ಮ ಪರಂಪರೆ ಈಗ ಮಕ್ಕಳಿಗೆ ಈಗ ನಾನು ಭಾಗ್ಯಶಾಲಿಗಳವರು, ಟೆಕ್ನಾಲಜಿ ಅಡ್ವಾನ್ಸ್ ಆದ ಮೇಲೆ ಈ ನಾವೆಲ್ಲ ಎಷ್ಟು ನಮ್ಮ ರೇಡಿಯೋ ಕೇಳುದೆ ಅಂದ್ರೆ ಒಂದು ಅದ್ಭುತ. ರೇಡಿಯೋ ಕೇಳಿ 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 ಬಂದದ್ದು ಆಕಾಶವಾಣಿ ಯೋವಾಣಿ ಸೆಲೆಕ್ಟ್ ಆದಾಗ ನಾನು ಕುಣಿದು ಬಿಟ್ಟಿದ್ದೆ. ಆಕಾಶವಾಣಿ ಮಂಗಳೂರು ಆಕಾಶವಾಣಿ ನಾವು ಊರಲ್ಲಿದ್ದಲ್ಲಲ್ಲಿ ಯೋವಾಣಿ ಬಿಫೋರ್ 16 ವರ್ಷ ಒಳಗೆ ಯೋವಾಣಿ ಅದು. ನನಗೇನಾಯ್ತು ಅವಾಗ ಅದು ಸಿಕ್ಕಿದ್ದೆ ಒಂದು 16 ವರ್ಷದಲ್ಲಿ ನಾನು ಮಾಡಿದ್ದು. ಅದು ಯೋವಾಣಿ ಆಡಿಷನ್ ಆಯ್ತು ನಂದು. ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರ್ ಬಂದ್ಮೇಲೆ ಇಲ್ಲಿ ಬೇರೆ ಇದೆ. ಈಗಿನ ಮಕ್ಕಳಿಗೆ ಹಾಗಲ್ಲ. ಈಗಿನ ಮಕ್ಕಳಿಗೆ ಈಗ ಯಾರು SP ಜೊತೆ ಬೇಕಾದ್ರೂ ಹಾಡುವಂತ ಅವಕಾಶ. ಅಫ್ಕೋರ್ಸ್ ಅವರು ಮಹಾನ್ ಭಾವರು ಭೌತಿಕವಾಗಿ ಇಲ್ಲ ಈಗ. ಆದ್ರೆ ಎಷ್ಟೋ ಸಲ ಒಂದು 4-5 ಪದ್ಯ ಸ್ಟ್ರಾಂಗ್ ಗಟ್ಟಿ ಮಾಡ್ಕೊಂಡ್ರೆ ದೊಡ್ಡ ದೊಡ್ಡ ಸಿಂಗರ್ಸ್ ಒಟ್ಟಿಗೆ ಹಾಡುವಂತ ಅವಕಾಶ. ಮತ್ತೆ ಎಲ್ಲ ಹೆಚ್ಚು ನಡೆದು ಸೋಷಿಯಲ್ ಮೀಡಿಯಾವನ್ನ ಮ್ಯೂಸಿಕ್ಗೆ ಸಂಬಂಧಪಟ್ಟ ಬೇಕಾದ ವೆಬ್ಸೈಟ್ಸ್, ಅದ್ಭುತ ಅದ್ಭುತ ಕಲಾವಿದರು ಹೇಳಿಕೊಡ್ತಾರೆ. ಅದ್ರಲ್ಲಿ ತಿಳ್ಕೊಳ್ಳಿ, ಎಲ್ಲವನ್ನೂ ತಿಳ್ಕೊಳ್ಳಿ. ತೆರೆದ ಮನಸ್ಸು ಇರ್ಲಿ ನಿಮಗೆ, ತೆರೆದ ಮನಸ್ಸು. ಇದು ಮಾಡಬೇಡಿ, ಮುಚ್ಚಬೇಡಿ. ಅದು ಬೇಡ, ಇದು ಬೇಡ, ಇದು ಒಳ್ಳೆಯದು ಕೆಟ್ಟದು ಅದನ್ನ ನೋಡ್ಕೊಳ್ಳಿ. ನಾನು ಹೇಳೋದು ಮೂಲದ ಮತ್ತೆ ಕೊನೆಗೆ ಹೋದ್ರೆ ಉಳಿಯೋದು ಒಳ್ಳೆ ಸಂಗೀತ, ಕೆಟ್ಟ ಸಂಗೀತ ಅಷ್ಟೇ. ಒಳ್ಳೇದು ನಿಮ್ಗೆ ಹಿಂದೂಸ್ತಾನಿ ಇಷ್ಟವೋ, ದಕ್ಷಿಣಾದಿ ಇಷ್ಟವೋ, ಎಲ್ಲವೂ ಇರ್ಲಿ ಸ್ವಾಮಿ, ಮೂಲ ಎಲ್ಲ ಸಂಗೀತ. ಆಮೇಲೆ ನೀವ್ ಹೇಳ್ದಂಗೆ ಅದ್ರದ್ದು ನಾಲೆಡ್ಜ್ ಗೊತ್ತಿರ್ಬೇಕು, ಡಿಫ್ರೆನ್ಶಿಯೇಷನ್ ಗೊತ್ತಿರ್ಬೇಕು. ಅದಕ್ಕೆ ಹೇಳಿದ್ ನಾನು, ನಹಿ ಜ್ಞಾನೇನ ಸದೃಶಂ. ಎಲ್ಲಕ್ಕೂ ಮೂಲ ಜ್ಞಾನವೇ ಜ್ಞಾನವೇ ಜ್ಞಾನವೇ. ಅಜ್ಞಾನದಿಂದ ಜ್ಞಾನದೆಡೆಗೆ. ಅದು ನಾವು ಆ ನಾಲೆಡ್ಜ್ ಜಾಸ್ತಿ ಮಾಡ್ತಾ ಹೋದ ಹಾಗೆ ಒಂದೊಂದೇ ಗೊತ್ತಾಗುತ್ತೆ ಈ ಶೈಲಿ ಹೇಗೆ. ದೊಡ್ಡ ದೊಡ್ಡವ್ರು ಕೇಳ್ಬೇಕು, ದೊಡ್ಡ ದೊಡ್ಡವ್ರ ಸಂಗೀತ ಕೇಳ್ಬೇಕು. ಈಗ ನಾನು ಇಷ್ಟ ಆದ್ರೂ ಮಾಡ್ಲಿಕ್ಕೆ ನಾನು ಸಿಕ್ಕಾಪಟ್ಟೆ ಕೇಳಿದ್ದೇನೆ. ನಾನು ಎಲ್ಲ ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ ನಾನು ಕೇಳಿದ್ದೇನೆ. ಕೇಳಿ 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 ನನ್ನದೇ ಆದ ಶೈಲಿ ಬಂತು ನನಗೆ. ನಾಲೆಜ್ ಅನ್ನು ಸ್ವಲ್ಪ ಸ್ವಲ್ಪ ಆದ್ರೂ ತಿಳ್ಕೊಳ್ತಾ ಬಂದೆ. ಈಗ ಬಾಲಮುರಳಿ, ಜಿಮ್ಶನ್ ಜೋಶಿ, ಜಸರಾಜು, ಲತಾ ಮಂಗೇಶ್ಕರ್, ಜಾನಕಿಮ್ಮ, ಇವರೆಲ್ಲ ಅರ್ಥ ಮಾಡಿಕೊಳ್ಳೋರಿಗೆ ಜನ್ಮ ಸಾಲದು. ಈ ದಾಸರಿಗೆ ಬಂದ್ರೆ ಪುರಂದರದಾಸ, ಕನಕದಾಸನ ಇಬ್ಬರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇಡೀ ಜನ್ಮ ಸಾಲದು. ಎಷ್ಟೋ ಜನ್ಮ ಬೇಕು. ನಾ ಹೇಳೋದು ಇದರಲ್ಲಿ ಎಷ್ಟು ಸಾಧ್ಯ ಇದೆ ನಿಮಗೆ. ಡೈಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸ್ವಲ್ಪ ಅಭ್ಯಾಸ ಚೆನ್ನಾಗಿ ಮಾಡಿ. ಎಲ್ಲದಕ್ಕೂ ನೀವು ಇದು ಎಷ್ಟೇ ನೀವು ಮೊಬೈಲ್ ಇದರಲ್ಲಿ ಕಲ್ತರು ಗುರುಗಳ ಮುಖ್ಯನ ಕಲಿಯೋದು. ಒಳ್ಳೆ ಗುರುಗಳು, ಅದು ಸ್ಟ್ರೆಸ್ ಮಾಡ್ತೀನಿ ನಾನು. ಈಗ ಏನಾಗಿದೆ, ಗುರುಗಳು ಕೂಡ ಅರ್ಧಂಬರ್ಧ ತಿಳ್ಕೊಂಡು ಎಷ್ಟೋ ಜನ ಗುರುಗಳಾಗಿದ್ದಾರೆ. ನಾವೆಲ್ಲದ ಗುರುವಿನ ಗುಲಾಮನಾಗುವ ತನಕ ಅಂತ ಹೇಳಿ. ಒಳ್ಳೆ ಗುರುಗಳು ಸಿಗೋದು ಭಾಗ್ಯ, ಒಳ್ಳೆ ಶಿಷ್ಯರು ಸಿಗೋದು ಭಾಗ್ಯ. ಮತ್ತೆ ಅದು ಸಾಧನೆ, ನಿರಂತರವಾದ ಸಾಧನೆ. ದರ್ ಇಸ್ ನೋ ಶಾರ್ಟ್ ಕಟ್ ಎನಿ ಆರ್ಟ್. ನಾ ಹೇಳ್ತೀನಿ, ಶಾರ್ಟ್ ಕಟ್. ಏನಾಗ್ತದೆ, ಇಮ್ಮಿಡಿಯೇಟ್ ಫೇಮಸ್ ಆಗ್ಬೇಕು ಅಂತ ಹೊಡ್ತಾರೆ. ಬಹಳ ಆಗ ಏನಾಗ್ತದೆ, ಒಂದ್ ಸ್ವಲ್ಪ ದಿನ ನಡೀತದೆ, ಸಸ್ಟೈನ್ ಆಗೋದಿಲ್ಲ. ಖಂಡಿತ. ಐ ವಾಸ್ ಅಬೌಟ್ ಟು ಸೇ ದಿಸ್. ಯಾಕೆಂದ್ರೆ ನಿರಂತರವಾಗಿ ಏನೇ ಇರ್ಬೇಕಾದ್ರೂ ನಮಗ ಟೆಕ್ನಾಲಜಿ ಗೊತ್ತಿರ್ಬೇಕು. ಮತ್ತೆ ನಾನು ಯಂಗ್ಸ್ಟರ್ಸ್ಗೆ ಟಿಪ್ಸ್ ಹೇಳೋದು ಇಷ್ಟ, ಬೇರೆ ಏನು ಹೇಳೋದಿಲ್ಲ. ಅತ್ಯಂತ ಶ್ರದ್ಧೆಯಿಂದ ಸಂಗೀತವನ್ನ ನೋಡಿ, ಪ್ರೀತಿ. ಅದು ನಿಮಗೆ ಸಂಗೀತ ಎಲ್ಲವನ್ನೂ ಕೊಡ್ತದೆ. ನಿಮ್ಮ ಆತ್ಮಶಕ್ತಿಗೆ ಪೂರಕ ಆಗ್ತದೆ, ಜನರನ್ನ ಪ್ರೀತಿಸ್ಬೇಕು ಅನ್ನೋ ಭಾವೈಕ್ಯಕ್ಕೆ ಪೂರಕ ಆಗ್ತದೆ. ಎಲ್ಲರನ್ನ ಜಾತಿ ಮತ ಬಿಟ್ಟು ಸಂಗೀತ ಎಲ್ಲ ಒಂದೊಂದು ನಿಮಗೆ ತಿಳ್ಕೊಳ್ತೀವಿ. ನೀವು ಅಪ್ಪ ಅಮ್ಮನ ಮೇಲೆ ಭಕ್ತಿ ಜಾಸ್ತಿ ಆಗ್ತದೆ, ಗುರು ಹಿರಿಯರಲ್ಲಿ ಭಕ್ತಿ ಜಾಸ್ತಿ ಆಗ್ತದೆ. ಇದು ಎಲ್ಲವೂ ಕೂಡ ಸಂಗೀತ ಕೊಡುತ್ತೆ ಅಮ್ಮ, ಗ್ಯಾರಂಟಿ ಕೊಡುತ್ತೆ. ಆದಷ್ಟು ನೀವು ಎಷ್ಟೇ ಸಾಧ್ಯ ಆದ್ರೂ, ಎಷ್ಟೇ ನೀವು ದೊಡ್ಡವರಾದ್ರೂ, ನಾವು ತಿಳ್ಕೊಳ್ಳಿಕ್ಕೆ ತುಂಬಾ ಇದೆ ಎನ್ನುವಂತ ಒಂದು ಸತ್ಯವನ್ನು ಮರಿಬೇಡಿ ಅಷ್ಟೇ. ಸೂಪರ್. ಅಪ್ಪಾಜಿ, ನೀವು 5,000ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ.
ಆಮೇಲೆ ಏಜ್ ಆಯ್ತಲ್ಲ, ಅದು ದೊಡ್ಡ ವಿಷಯ ಅಲ್ಲ. ಅದು ಆಕ್ಚುಲಿ ಏನು ಅಂದ್ರೆ ಒಬ್ಬ ಸಂಗೀತಗಾರರಾಗಿ ಇದನ್ನ ಕರಿಯರ್ ಆಗಿ ತಗೋಬೇಕು ಅಂತ ನಿಮ್ಗೆ ಹೇಗ್ ಅನ್ನಿಸ್ತು? ಹಾ, ಅದು ವೆರಿ ಇಂಟ್ರೆಸ್ಟಿಂಗ್. ನನಗೆ ಚಿಕ್ಕವನಾಗಿದ್ದಾಗಲೇ ಅದೇ ಹೇಳಿದಲ್ಲ ನಾನು ತುಂಬಾ ಕೇಳ್ತಾ ಇದ್ದದ್ದು ದಾಸರ ಪದಗಳೆಲ್ಲ ವಿದ್ಯಾಭೂಷಣರದ್ದು, ನರಸಿಂಹನಾಯ್ಕ ಅವರದ್ದು. ಹಾಗೆ ಅವರೆಲ್ಲ ನನಗೆ ಸ್ವಲ್ಪ ಸೀನಿಯರ್ಸ್ ಅವರೆಲ್ಲ. ಅಲ್ಲಿ ಕೇಳಿದ್ದೆ. ಮತ್ತೆ ನಾನು ಬಹಳ ದೊಡ್ಡ ಮಟ್ಟ ಅಂದ್ರೆ ಬಾಲಮುರಳಿ ಜೇಸುದಾಸ್ ಅವರದ್ದು ನನಗೆ ಲೈವ್ ನಾನು ಕೇಳುವ ಅವಕಾಶ ಆಯ್ತು ಸುಬ್ರಹ್ಮಣ್ಯದಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಅದನ್ನು ಮರೆಯೋಕೆ ಸಾಧ್ಯ ಇಲ್ಲ. ಸರ್ವಂ ಬ್ರಹ್ಮಮಯಂ ಬಾಲಮುರಳಿ, ಸರ್ವಂ ಬ್ರಹ್ಮಮಯಂ. ಇನ್ನೂ ನೆನಪಿದೆ ನನಗೆ ಆ ಹಾಡು ಕೇಳಿದ್ದು. ಇಂಥದ್ದು ಥ್ರಿಲ್ ಆದ ನನ್ನಂದ್ರೆ 3 ಗಂಟೆ ಅಲಗಾಡ್ಲಿಲ್ಲ. ದೇವದಾಸು ಶರಣಮಯ್ಯಪ್ಪ ಸ್ವಾಮಿ ಲಾಸ್ಟಿಗೆ, ಅದು ಕೂಡ ನೆನಪಿದೆ ನನಗೆ. ಸಿದ್ಧಿ ವಿನಾಯಕಂ ಅನಿಶಂ ಚಿಂತಯಾಮ್ಯಹಂ. ಆಗ ಅವರದು ನನ್ನ ಅಜ್ಜ ಒಬ್ರು ನನ್ನ ತಾಯಿ ಹತ್ರ ಇನ್ನೂ ನೆನಪಿದೆ. ದೇವದಾಸ್ ಕಚೇರಿಯಿಂದ ಕ್ಯಾಸೆಟ್ ಆಗ ಅದನ್ನ ರೆಕಾರ್ಡ್ ಮಾಡಿ, ಮಗ ಇದು ನಿನಗೆ. ನಾ ಹೇಳ್ತೇನೆ, ಅದನ್ನು 100,000 ಸಲ ಕೇಳಿದ್ದೇನೆ. ಅದನ್ನೇ ಫಾಲೋ ಮಾಡುದು. ಚಿಕ್ಕ ಹುಡುಗ, 14-15 ವರ್ಷ ಹುಡುಗ ನನಗ. ಪಾಮ ಪಾಮ ಸಿದ್ಧಿ ವಿನಾಯಕಂ ಅನಿಶಂ ಪದಮ ಪಾಮ ಪಾಮ ಗಮ ಸಿದ್ಧಿ ವಿನಾಯಕಂ ಅನಿಶಂ ಬೈ ಹಾರ್ಟ್ ಮಾಡಿದ್ದು ಅವ್ರು ಕೇಳಿ. ಆಮೇಲೆ ಬರ್ತಾ ನಮ್ಮ ದೇವಸ್ವರದ ಪದ ಪದ ಗರಿ ಸರಿ ಗಮ ಸಿ, ಇದು ನಂದೆ. ಸೂಪರ್. ಇದು ಆಮೇಲೆ ಬರ್ತದೆ. ಅಷ್ಟು ನೀವು ಕೇಳಿ ಅದು ನನಗೆ ಇವ್ರು ಮೇನ್. ನಾನು ಸಂಗೀತ ಏನೋ ಮಾಡ್ಬೇಕಂತ ಮೇನ್ ಕಾರಣವೇ ಬಾಲಮುರಳಿ ಜೇಸುದಾಸ್. ಮೈ ಗಾಡ್. ಮೇನ್ ಕಾರಣ. ಉಳಿದವರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಮತ್ತೆ ನನ್ನಿದೆ ವಿದ್ಯಾಭೂಷಣ ಮರೆಯೋದಿಲ್ಲ. ನಾನು ದಾಸರ ಪದ ನನಗೆ ಪ್ರಭಾವ ಬೀರಿದ್ದವರು. ನರಸಿಂಹನಾಯ್ಕರು ಅದೆಲ್ಲ ನಮ್ಮ ಊರಿನವರಲ್ಲ, ಅಲ್ಲ ಈಗ ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ಮತ್ತೆ ನನಗೆ ಸಿಕ್ಕಿದ ಹೈಸ್ಕೂಲು, ಕಾಲೇಜಲ್ಲಿ ಎಲ್ಲ ಕಡೆ ಸಿಕ್ಕಿದಂಥ ಒಳ್ಳೆ ವಾತಾವರಣ ಸಿಕ್ಕಿದ್ದು. ಎಲ್ಲ ಗುರುಗಳು ನಮಗೆ ಸಪೋರ್ಟ್ ಮಾಡಿದರು. ನಾ MA ಮಾಡೋಗಳು ಅಷ್ಟೇ, ಅಲ್ಲೂ ಕೂಡ ಅಷ್ಟೇ. ನಂದೇ ಮ್ಯೂಸಿಕ್ ಪ್ರೋಗ್ರಾಮ್ ಎಲ್ಲ ಎಷ್ಟು ಮಾಡಿದ್ದೀನಿ ಅಂತ ಹೇಳಿ. ಯಕ್ಷಗಾನದ್ದು ಭಾಗವತಿಗೆ ಹೇಳಿದೆ ನಾನು, ಕಾಡಿಂಗನವರು. ಅದರಲ್ಲಿ ನನ್ನ ಫೇವರೆಟ್ ಭಾಗವತರಂದ್ರೆ ಕಾಡಿಂಗನವರು. ಅವರ ಹಾಡು ಕೇಳಿ ಯಕ್ಷಗಾನ ಒಂದು ನಾನು ಯಾಕೆ ಬಿಟ್ಟೆ ಅಂದ್ರೆ, ಅದು ಯಕ್ಷಗಾನ ಸಿಕ್ಕಾಬಿಟ್ಟು ಹೈ ಪಿಚ್ಚಲ್ಲಿ ಹಾಡ್ಬೇಕು. ಅದು ಹಾಡ್ಬೋದು ನಾವು, ಅದು ಪುನಃ ನಿಮ್ ಬೇಸ್ ಎಲ್ಲ ಕಷ್ಟ ಆಗುತ್ತೆ. ಅದು ಒಂದು ತರ ಬೇರೆ ಹೋಗುತ್ತೆ. ಅದು ಯಕ್ಷಗಾನದವ್ರು ಆದಷ್ಟು ಅದರಲ್ಲೇ ಇರೋದು ಜಾಸ್ತಿ. ಬೇರೆ ಈ ತರದ ಇದರಲ್ಲಿ ನಿಮಗೆ ಯಕ್ಷಗಾನ ಬಿಟ್ಟು ಬೇರೆ ಯಾವ್ದು ಹಾಡಿದ್ರು ಅಷ್ಟು ವಾಯ್ಸ್ ಸ್ಟ್ರೈನ್ ಆಗುದಿಲ್ಲ. ವಾಯ್ಸ್ ಸ್ಟ್ರೈನ್ ಆಗುದು ಜಾಸ್ತಿ, ಯಾಕಂದ್ರೆ ಪಿಚ್ ಇಟ್ಕೊಳ್ಳೋದೇ ಜಾಸ್ತಿ. ಅವರು ಭಯಂಕರ. ಅದು ಸುಗುಮಾರಿಗೆ ಬಾರೆ ಬಾಬಾರೆ ಶುಗವಣಿಗಳಿನ ನದಿಗೈ ದೇವಳಿ, ಇದೆಲ್ಲ ಕಲಿತಾ ಇದ್ದೀವಿ. ಯಾತಕ್ಕೆ ಮರುಳಾಗೆ ತಾತ ರಘುನಾಥರು ಕಾಲ ಇದೆಲ್ಲ ಮಾಡ್ಬೋದು. ಆದರೆ ಪುನಃ ನಿಮಗೆ ವಾಪಸ್ ನಿಮ್ಮ ಈ ಲೈಟ್ ಕ್ಲಾಸಿಕಲ್ ಇದಕ್ಕೆಲ್ಲ ಸ್ವಲ್ಪ ವಾಯ್ಸ್ ಬೇರೆ ಸ್ಟ್ರೈನ್ ಆಗುತ್ತಾ, ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಯಕ್ಷಗಾನ ನನಗೆ ತುಂಬಾ ಇಷ್ಟ ಇದ್ರು ನಾನು ಕೇಳಿ ಸಂತೋಷ ಪಡ್ತೇನೆ. ನಾನು ಅದನ್ನ ಮತ್ತೆ ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಇದೆಲ್ಲ ಅವ್ರು ಹಾಡುವ ಶೈಲಿ, ಅದ್ರ ರಾಗ ಅವ್ರು ಇಷ್ಟೇ ಹಾಡಿದ್ರು. ಯಕ್ಷಗಾನದಲ್ಲಿ ಕ್ಲಾಸಿಕಲ್ ಕಂಪೇರ್ ಮಾಡಿದ್ರೆ ಯಕ್ಷಗಾನದಲ್ಲಿ ಕೊಡೋದು ತುಂಬಾ ಕಮ್ಮಿ ಸಂಗತಿಗಳು. ಆದ್ರೆ ಕೊಡುವ ಜೀವದ ಸಂಗತಿ ಇದೆಯಲ್ಲ, ಆ ಸಾಹಿತ್ಯಕ್ಕೆ ಸೂಟ್ ಆಗತ್ತಂದ್ರೆ ಈಗ ಇವರೆಲ್ಲ ಕೇಳಿ ಅದರದ್ದು ಪ್ರಭಾವ ಎಲ್ಲ. ಅದಕ್ಕೆ ಸರಿಯಾಗಿ ನಾನೊಂದು ನೀಲಗಗನದ ಮೇಘಗಳು ಅಂತ ಒಂದು ಕ್ಯಾಸೆಟ್ ಬಂತು ನಂದು, ಯಕ್ಷಗಾನದ ಹಾಡುಗಳದ್ದೇ, ಬಟ್ ಇನ್ ಎ ಡಿಫರೆಂಟ್ ಸ್ಟೈಲ್. ನೀಲಗಗನದೊಳು ಮೇಘಗಳ ಕಂಡಾಗಲೇ ನಾಟ್ಯವ ನವಿಲುಗೈಯುತ್ತಿದೆ, ನಾಟ್ಯ ಗೈಯುತ್ತಿದೆ ನೋಡ ನೀನೋಡ, ನೀಲ ಗಗನದೋಳು ಮೇಘಗಳ ಕಂಡಾಗ. ಇದು ಸೆಮಿ ಕ್ಲಾಸಿಕಲ್ ಸ್ಟೈಲ್. ಸೊ ಇದನ್ನ ನೀವು ಕರಿಯರ್ ಆಗಿ ತಗೊಂಡಾಗ ನಿಮ್ಗೆ ಆ ಕರಿಯರ್ ಏನಾಯ್ತು ನಾನು ಹೇಳಿದ ಅಲ್ಲೇ ನಂದು ಇದಾಯ್ತು. ಇದೆಲ್ಲ ಕೇಳಿ ನಾನು ಓದಿದ್ದು MA ಇಂಗ್ಲಿಷ್. 4 ವರ್ಷ ಲೆಕ್ಚರ್ ಆಗಿದ್ದೆ. ತುಂಬಾ ಇಷ್ಟ ನನಗೆ. 4 ವರ್ಷ ಚಂದ ಒಳ್ಳೆ PUC ಡಿಗ್ರಿ ಪಾಠ ಮಾಡಿದ್ದೆ ಸುಳ್ಯ ತಾಲೂಕಲ್ಲಿ. ನನಗೆ ಆಯ್ತು, ನನಗೆ ಸ್ಟಿಚಿಂಗ್ ಇಷ್ಟಪ್ಪ. ಸಂಜೆಗೆ ಆಗೋ ಸ್ಟ್ರೈನ್ ಕಾನ್ಸರ್ಟಿಗೆ ಅಲ್ಲಿ ಮಾತಾಡೋದು, ಇಲ್ಲಿ ಮಾತಾಡಲು ಭಯಂಕರ ಸ್ಟ್ರೈನ್ ಆಗುತ್ತೆ. ಮಾತಾಡ್ಬೇಕಲ್ಲ 60-70 ಮಕ್ಕಳಿಗೆ. ಒಂದು ಪಾಯಿಂಟ್ ಏನು ಬಂತ, ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದ ಟೂ. ಒಂದೋ ಸಂಗೀತ ಇಲ್ಲ ಟೀಚಿಂಗ್.
ನನಗೆ ಏನೋ ತುಡಿತಮ್ಮ, ಸಂಗೀತವೇ ನನ್ನ ಸರ್ವಸ್ವ ಆಗ್ಬೇಕು. ಟೀಚಿಂಗ್ ಎಷ್ಟೇ ಇದ್ರು ಕಷ್ಟಪಟ್ಟು ಅದನ್ನು ಬಿಟ್ಟೆ ನಾನು. ಓ ಬೆಂಗಳೂರಿಗೆ ಬಂದೆ, ಹಾ ಊರಿಂದ 92 ಡಿಸೆಂಬರ್. ಓ ಎಲ್ಲಿಗೆ? ರಾಜಧಾನಿಗೆ. ಹಾ ಪ್ರೊಫೆಷನ್ ಆಗಿ ತಗೊಳ್ಳುವವರಿಗೆ ಬೆಂಗಳೂರು ಬೆಸ್ಟ್ ಜಾಗ ಅಂತ ನನಗೆ. ಹಾ ಈಗ ನಾಯಕರೆಲ್ಲ ಮೊದಲೇ ಬಂದಿದ್ರು ಇಲ್ಲಿ, ಅವರು ಹೇಳಿದ್ರು ಶಶಿ ಇಲ್ಲಿ ಒಳ್ಳೆ ಅವಕಾಶ ಇದೆ. ವಿದ್ಯಾಭೂಷಣ ಆಮೇಲೆ ಬಂದ್ರು ಅವರು. ಈಗ ಗೊತ್ತಿದ್ದು ನನಗೆ ಬೆಂಗಳೂರಲ್ಲಿ ಹೆಚ್ಚು ಅವಕಾಶ ಇದೆ, ಬೆಂಗಳೂರು ಟಚ್ಚಲ್ಲಿ ಇದ್ದಾನೆ ಮೊದಲೇ. ಹಾ ಹಾಗಾಗಿ ನಾನು ವೃತ್ತಿಪರ ಗಾಯಕನಾಗಬೇಕು, ಇದೇ ನನ್ನ ಸರ್ವಸ್ವ, ನಾವು ಬೆಳಿಬೇಕು, ಏನೋ ನನ್ನದಾಗಿ ಕೈಲಾದ ಸಾಧನೆ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದೆ. ಐ ಥಿಂಕ್ ದಟ್ ವಾಸ್ ಅ ರೈಟ್ ಡಿಸಿಷನ್. ಇಲ್ಲಿ ಬಂದ ಮೇಲೆ ಒಂದೊಂದೇ ಪ್ರೋಗ್ರಾಮ್ 1, 2 ಆಯಿತು, 100 ಆಯಿತು, 1000 ಆಯಿತು, ಹೀಗೆ ಮುಂದೆ ಮುಂದೆ ಬರುವ ಅವಕಾಶ ಆಯ್ತಮ್ಮ. ಜನರ ಪ್ರೀತಿ ವಿಶ್ವಾಸ ಈಗಲೇ ಒಂದು 30 ವರ್ಷ ಹಿಂದೆ ನೋಡಿದರೆ ಇಷ್ಟಾದರೂ ನನ್ನ ಜೀವನಕ್ಕೆ ದೇವರು ಕೊಟ್ಟಿದ್ದಾನಲ್ಲ, ಇಷ್ಟು ಪ್ರೋಗ್ರಾಮ್ ಮಾಡೋ ಅವಕಾಶ ಆಯ್ತಲ್ಲ, ವೃತ್ತಿಯ ಸಂಗೀತ ಆಯಿತು. ಹೀಗೆ ಸಾಧ್ಯ ಹಿಂದೆ ನೋಡಿದರೆ ಏನೋ ಭಗವಂತ ಕೊಟ್ಟಲ್ಲ ಅಂತ, ಅದೆಲ್ಲ ಶರಣು ಅವನಿಗೆ. ನಾ ಏನಿದ್ರು ತೇನ ವಿನ ತೃಣಮಪಿನ ಚಲತಿ, ಸರ್ವಂ ಕೃಷ್ಣಾರ್ಪಣ ಸರ್ವಂ ಶಿವಾರ್ಪಣ, ಭಗವಂತನಿಗೆ ಸಮರ್ಪಣೆ, ನನ್ನ ಅಪ್ಪ ಅಮ್ಮನಿಗೆ ಸಮರ್ಪಣೆ. ಆಕ್ಚುಲಿ ಅವಾಗ್ಲೇ ಒಂದ್ ಮಾತು ಹೇಳಿದ್ರೆ ಅದನ್ನ ಇವಾಗ ತೆಗಿಬೇಕು ಅಂತಿದ್ದೀನಿ. ಅಮ್ಮ ಅಂದ್ರೆ ನಿಮ್ ವೈಫು ಹೇಗೆ, ಅವರ ಫಾದರು ಟೀಚಿಂಗ್ ಅಂದ್ರು, ಆಮೇಲೆ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ, ಹೇಗೆ ಅಮ್ಮನ್ ಮೀಟ್ ಮಾಡಿದ್ರಿ? ಅದು ಹೇಗಾಯ್ತಂದ್ರೆ, ನಾವು ಸುಳ್ಳೆ ನಾನಾಗೆ ಡಿಗ್ರಿಯಲ್ಲಿ MA ಮಾಡಿ ಲೆಕ್ಚರ್ ಆಗಿದ್ದೆ. ನನಗೆ ನಾದ ನೃತ್ಯ ಅಂತ ಒಂದು ಸುಳ್ಯದಲ್ಲಿ ಒಂದು ಸಂಸ್ಥೆ, ಡ್ಯಾನ್ಸ್ ಮತ್ತೆ ಬೇರೆ ಕಲೆಗಳ ಸಂಸ್ಥೆ. ಸೀತಾ ಅಲ್ಲಿ ಪಾಠ ಅವಳು ಬಹಳ ಚಿಕ್ಕೋಟಿಗಾಗಿ 10ನೇ ಕ್ಲಾಸ್ ಅವಳು. ಅವಳು ವಾರಕ್ಕೊಂದ್ಸಲ ಬಂದು, ಅವಳು ಮತ್ತು ನನ್ನ ಅತ್ತೆ ಅಂದ್ರೆ ಸೀತನ್ ತಾಯಿ ಬಂದು ಡಾನ್ಸ್ ಟೀಚ್ ಮಾಡ್ತಾ ಇದ್ರು, ಭರತನಾಟ್ಯ. ಅವಳು ಚಿಕ್ಕವಳಾಗಿದ್ದಾಗ ಡಾನ್ಸ್ ಸಾಧನೆ ಮಾಡಿದವಳು ಸೀತಾ ಹೆಬ್ಬಾರ್ ಅಂತ ಇದ್ಲಾಗ ಬಹಳ ಫೇಮಸ್ ಆಗಿತ್ತು ಅಲ್ಲಿ. ಅವಳು ಬಹಳ ಗುರುಗಳು ಬಹಳ ಚೆನ್ನಾಗಿ ಮಾಡ್ತಾರೆ ಅವರು ಇರುತ್ತಲ್ಲಿ. ಅಲ್ಲಿ ಒಬ್ಬ ರಾಮಕೃಷ್ಣ ಅಂತ ಅದ್ರ ಅಧ್ಯಕ್ಷ. ಶಶಿ, ನಮಗೆ ವೋಕಲಿಸ್ಟ್ನ ಅವಶ್ಯಕತೆ ಇದೆ, ಸೀತನ್ ಡ್ಯಾನ್ಸ್ಗೆ ಈಗ ಹಾಡುವವರು ಇಲ್ಲ, ಅವ್ರ ಮೊದಲಿನ ಗುರುಗಳನ್ನ ಬಿಟ್ಟಿದ್ದಾರೆ, ಈಗ ಬೇಕಲ್ಲ, ನೀನು ನಿನಗೊಂದು ಅವಕಾಶ ಆಯ್ತು, ನಿಮಗೂ ಬೆಳಿಲಿಕ್ಕೆ ಒಳ್ಳೇದಾಯ್ತು. ನನಗೆ ಡ್ಯಾನ್ಸ್ಗೆ ಹಾಡಿ ಅಭ್ಯಾಸ ಇಲ್ಲ ರಾಮಕೃಷ್ಣ, ನೀ ಬಾ ನೀನು ಅಂತ ಹೇಳಿದ್ರು. ಆಮೇಲೆ ಒಂದೊಂದೇ ಅದು ಫಸ್ಟ್ ಮೀಟ್ ಮಾಡಿದ ನನ್ನ ಸೀತಾ, ಅದೇನೋ ಪ್ರಥಮ ಆಕರ್ಷಣೆ ಇರ್ಬೋದು. ನಾನು ಫಸ್ಟ್ ಅವಳಿಗೆ ಹಾಡಿದ್ದೆ ಇದು ಕೃಷ್ಣ ನೀ ಬೇಕನೆ ನೀವು ಹಾಡಿ 2 ಸಲ. ನನಗೆ ಈ ಡಾನ್ಸಿನವರಿಗೆ ಇಷ್ಟೇ ಸಲ ಹಾಡಬೇಕು ಅಷ್ಟೇ ಸಲ ಹಾಡ್ಬೇಕು ಅಂತ ಇದಲ್ಲ, ನೀವು 2 ಸಲ ಬೇಕಾದ್ರೆ ಹಾಡಿ ನಾನು ಡಾನ್ಸ್ ಮಾಡ್ತೇನೆ ಅಂತ ಹೇಳಿದ್ರು. ಇದು ಇನ್ನೊಂದು ನೆನಪಿದೆ, ನನ್ನ ಒಬ್ಬರ ಭಾವನ ಮನೆಯಲ್ಲಿ ಅಲ್ಲಿ ಫಸ್ಟ್ ನಾವು ಒಂದು ಹಾಡಿಗೆ ನಾನು ಹಾಡಿದ್ದು, ಅವಳು ಡಾನ್ಸ್. ಆಮೇಲೆ ಬೆಳೀತು ಮತ್ತೆ ಇಬ್ಬರಿಗೂ ಒಂಥರ ನಮ್ಮ ಜೀವನ ನಾದ ನೃತ್ಯದ ಸಂಗಮ ಅಲ್ಲಿ ಆಯ್ತು. ಸೂಪರ್. ಮತ್ತೆ ಮನೆಯವರು ಒಪ್ಪಿದ್ರು ಮನೆಯಲ್ಲಿ ಅಂದ, ಹಾಗೆ ಲವ್ ಪ್ಲಸ್ ಅರೇಂಜ್ ಅಂತ ಹೇಳ್ಬೋದು. ಸೂಪರ್. ಆಮೇಲೆ ಬೆಳೀತಾ ಬಂತು. ಈಗ ನಿಮ್ಮ ಸ್ವರ ಅವರ ತಾಳದಲ್ಲಿ ನಿಮ್ಮ ಸಮ್ಮೇಳನ ನಡ್ಕೊಂಡು ಹೋಗ್ತಿದೆ. ತೀರಾ ನಾವು ಏನ್ ಗೊತ್ತಾ, ನನ್ನ ಗಂಡ ನನ್ನ ಹೆಂಡತಿ ಅದೆಲ್ಲ ನಾವು ಎಷ್ಟೋ ಬೇಕಾಷ್ಟು ನಾವು ವಿರೋಧಗಳು ಬಂದಿದೆ, ಎಷ್ಟೋ ಜಗಳ ಆಡಿದೆವಲ್ಲ, ಬಟ್ ಒಂದು ಹಂತ ಬರುತ್ತೆ, ಮ್ಯೂಚುವಲ್ ಸಪೋರ್ಟ್ ಯಾವಾಗಲೂ ಇಂಪಾರ್ಟೆಂಟ್. ನಾನು ಅವಳು ಏನೇ ಸಾಧನೆ ಮಾಡ್ತಾ ಹೋದ್ರು ನನ್ನ ಫುಲ್ ಸಪೋರ್ಟ್, ನನಗೂ ಯಾವುದರಲ್ಲಿ ಕೂಡ ಅಡ್ಡಿ ಇಲ್ಲ, ಎಲ್ಲದಕ್ಕೂ ಸಪೋರ್ಟ್. ತೀರಾ ಆದರ್ಶ ದಾಂಪತ್ಯ ಅಂತ ಹೇಳುವಂತ ಬಹಳ ಒಂದು ನೀವು ತಿಳ್ತೀರಾ, ಅದು ಕೆಲವು ಸಲ ಮಿತ್ತಾಗ್ಲಿಕ್ಕೂ ಸಾಕು, ಹೇಳಲಿಕ್ಕೆ ಸಾಧ್ಯ. ಬಟ್ ಸತಿಪತಿಯರು ಅರಿತು ಬಾಳಿದರೆ ಬದುಕು ನಂದನವನವಾದೀತು ಅಂತ. ನನಗೆ ಸೀತ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಇದ್ದ ಮಗ, ಅವನು ಅಷ್ಟೇ ಅರ್ಥ ಮಾಡಿ, ಅವನಿಗೂ ಸಂಗೀತ ಅಂದ್ರೆ ಇಷ್ಟ, ಡಾನ್ಸ್ ಅಂದ್ರೆ ಇಷ್ಟ. ನಮ್ಮಲ್ಲಿ ಫುಲ್ ಅದೇ ವಾತಾವರಣ, ಸಂಗೀತ ನೃತ್ಯದ್ದೇ ವಾತಾವರಣ. ಅವ್ರು ಬೇರೆ ನಾಟಕಗಳಲ್ಲೂ ಮಾಡ್ತಾಳೆ, ಸೀರಿಯಲ್. ನಾನು ಹೀಗೆ ಮಾಡ್ತಾ ಇರೋ, ನನಗೆ ಸಂಗೀತ ಮಾತ್ರ ಅಂತ ಇತ್ತು ನನ್ನ ಜೀವನದಲ್ಲಿ, ಜೊತೆಗೆ ನಟನಾಗುವ ಅವಕಾಶವೂ ಬಂತು. ಅದೊಂದು ಬೇರೆ. ಅದು ನಾನು ಒಂದು 25 ವರ್ಷ ಹಿಂದೆ ಕೂಡ ಪುರುಷೋತ್ತಮ ಕಣಗಾಲ್ ಅಂತ ಒಬ್ರು ಬಂದ್ರು ನಮ್ಮನೆಗೆ. ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಮಗ, ಕಣಗಾಲ್ ಪ್ರಭಾಕರ್ ಪುಟ್ಟಣ್ಣವರ ಬಂದ್ರು. ಅವ್ರು ಮತ್ತೆ ಇನ್ನೊಬ್ರು ಗಜಾನ್ ಹೆಗ್ಡೆ ಅಂತ, ಆಗ ಅವರು ಸೀರಿಯಲ್ ಎಲ್ಲ ಬಹಳ ಫೇಮಸ್ ಆಗಿದ್ರು. ನಾನು ಬಹುಶಃ ನನಗೆ ಒಂದು ಪ್ರೋಗ್ರಾಮ್ ಸಿಕ್ತು, ಪ್ರೋಗ್ರಾಮ್ ಬುಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡೆ. ಕೊಟ್ಟೆವ್ರೆ, ನಾವು ಸೀರಿಯಲ್ ಮಾಡ್ತಾ ಇದ್ದೀವಿ, ಆಯ್ತಣ್ಣ ಅವೆಲ್ಲ ವಿಷಯ ಇಲ್ಲ, ನೀವು ಆಕ್ಟ್ ಮಾಡ್ಬೇಕು. ಮಹಾರಾಯ ವಿಷ್ಣುವರ್ಧನ್ ಟೈಟ್ಲ್ ಸಾಂಗ್ ಹಾಡಿದ್ರು, ಅದಕ್ಕೆ ಬೀಳ್ಕೊಡುಗೆ ಅಂತ ವಿಷ್ಣುವರ್ಧನ್ ಟೈಟ್ಲ್ ಸಾಂಗ್ ಹಾಡಿದ್ದಾರೆ, ನೀವು ಆಕ್ಟ್ ಮಾಡ್ಬೇಕು ಅಂತ. ನನಗೆ ಇಟ್ ವಾಸ್ ಟೋಟ್ಲಿ ಸರ್ಪ್ರೈಸಿಂಗ್ ಟು ಮೀ. ನನಗೆ ನಾನು ಸೀರಿಯಲ್ ಅಲ್ಲಿ ಮಾಡ್ಬೇಕು ಅಂತ ಹೇಳೋ ಒಂದು ಕಲ್ಪನೆ ಕೂಡ ನನಗಿರ್ಲಿಲ್ಲ. ನನಗೆ ಒಂದೇ ಸಂಗೀತ ಮಾತ್ರ. ಬಟ್ ಅದು ನಾನು ಆಮೇಲೆ ಸೀರಿಯಲ್ಗೆ ಸೇರಿದ್ದು ಇದೆಲ್ಲ ಈಗ ಕಾಣ್ತದೆ, ಒಂದಕ್ಕೊಂದು ಪೂರಕವೇ ಅದು. ಇದು ನನಗೆ SP ನೇ ಹೇಳಿದ್ರು ಒಂದು ಕಡೆ, ನೀವು ನಿಲ್ಲಿಸ್ಬೇಡಿ,
ಆಕ್ಟ್ ಮಾಡ್ತಾ, ಯಾಕಂದ್ರೆ ಅದು ಹಾಡಲ್ಲೂ ನಾವು ಎಕ್ಸ್ಪ್ರೆಷನ್ ಕೊಡೋದು, ಇಲ್ಲೂ ಎಕ್ಸ್ಪ್ರೆಷನ್ ಕೊಡೋದು, ಎರಡು ಒಂದಕ್ಕೊಂದು ಪೂರಕ. SP ಭಾರತ್ ತಗೊಂಡು ನಾನು ಜಡ್ಜ್ ಆಗಿ ಗೆಸ್ಟ್ ಆಗಿ ಹೋಗಿದ್ದೆ. ಅವಾಗ ನನಗೆ ಇದೇ ಮಾತು ಹೇಳಿದ್ರು ಅವರು, ನೀವು ಆಕ್ಟ್ ಮಾಡ್ತಾ ಇರೋದು ಗೊತ್ತು ನನಗೆ, ಅದ್ರ ಜೊತೆಗೆ ಅದೆರಡು ಪೂರಕ ಬಿಡಬೇಡಿ ಅಂತ ಹೇಳಿದ್ರು. ಅಣ್ಣ ನೀವೇ ನಮ್ಗೆ ಆದರ್ಶ ಅಂತ ಹೇಳಿದ್ರು. ಹಾಗೆ ಅದರಲ್ಲಿ ಗುರುಕಿರಣ್, ಮಾಧುರಿ ಅಂತ ಒಬ್ರು ಆಕ್ಟ್ರೆಸ್ ಇದ್ರು, ಬಹಳ ಅವ್ರು ಈಗಲೂ ಈಗ ಮಾಡೋ ಸ್ವಲ್ಪ ಕಮ್ಮಿ, ವೆರಿ ಗ್ರೇಟ್ ಆಕ್ಟ್ರೆಸ್ ಅವರು. ಅವ್ರ ಜೊತೆ ಒಳ್ಳೆ ದೊಡ್ಡ ಪಾತ್ರ ಸಿಕ್ತು ನನಗೆ. ಅದು ಫಸ್ಟ್ ಸೀರಿಯಲ್, ಆಮೇಲೆ ಭೂಮಿ, ಅದು ಇದು ತುಂಬಾ ಸೀರಿಯಲ್ ಆಯ್ತು. ಅದು ಬಂದು ಈಗ ಭಾಗ್ಯಲಕ್ಷ್ಮಿ ಅವರಿಗೆ ಬಂದ್ಬಿಟ್ಟಿದೆ. ಈಗ ಭಾಗ್ಯಲಕ್ಷ್ಮಿ ಒಳ್ಳೆ ಪಾತ್ರ, ಮಾವನ ಪಾತ್ರ, ಎಲ್ಲ ಕಡೆ ನಿಮ್ಮಂತ ಮಾವ ಸಿಗ್ಬೇಕು ಸರ್ ಅಂತ ಹೇಳ್ತಾರೆ, ಖುಷಿ ಆಗುತ್ತೆ. ಅಂದ್ರೆ ಅಭಿನಯ ನಾನೇನು ದೊಡ್ಡ ನಾಟ ಏನು ಅಲ್ಲ, ನನಗೆ ಯಾವುದೂ ಅಲ್ಲ, ನನಗೆ ಬಟ್ ನನಗೆ ಆ ಪಾತ್ರಕ್ಕೆ ನ್ಯಾಯ ಕೊಡ್ತಾ ಇದ್ದೀನಿ ಅಂತ ಒಂದು ವಿಶ್ವಾಸ ಇದೆ. ಖಂಡಿತ ಅಪ್ಪಾಜಿ, ಅಷ್ಟೇ ನಾವು ತಿಳ್ಕೊಳ್ಬೇಕಾದ್ರೆ ಪಾತ್ರಕ್ಕೆ ನ್ಯಾಯ ಕೊಡ್ಬೇಕು. ಅಲ್ಲ ಅದು ನಿಮ್ಮ ಮಾತು, ಬಟ್ ಆಕ್ಚುಲಿ ಎಷ್ಟು ಜನಕ್ಕೆ ಅನ್ಸುತ್ತೆ ಗೊತ್ತಾ, ನಿಮ್ ತರ ತಂದೆ, ನಿಮ್ ತರ ಮಾವ ಸಿಗ್ಬೇಕು ಅನ್ನೋದು, ಅದು ಆಕ್ಚುಲಿ ಅದೃಷ್ಟವೂ ಹೌದು. ಈ ಪಾತ್ರ ಅಂದ್ರೆ ನನಗೆ ತುಂಬಾ ಖುಷಿ ಕೊಟ್ಟ ಪಾತ್ರ ಭಾಗ್ಯಲಕ್ಷ್ಮಿ. ಯಾಕೆಂದ್ರೆ ನನಗೂ ಮಗ, ರಿಯಲ್ ಲೈಫಲ್ಲಿ ಒಬ್ಬ ಮಗನಿರೋದು. ಮನೆಗೆ ನನಗೆ ಮಗಳಿಲ್ಲ, ಬಂದ್ರೆ ಸೊಸೆ ಬಂದ್ರೆ ನಾನು ನಿರೀಕ್ಷೆ ಮಾಡೋದು ಮಗಳಾಗೇ ಇರ್ಬೇಕು, ಅವಳು ಮಗಳಂತೆ ಅಲ್ಲ, ಮಗಳಾಗೇ ಇರ್ಬೇಕು ಅಂತ. ನೀವು ಮಗಳಾಗೆ ನೋಡ್ಕೊಂತೀರಾ ಬಿಡಿ, ಅದು ನೋಡ್ಕೊಳ್ತೀನಿ, ಗ್ಯಾರಂಟಿ. ಆ ಭಾಗ್ಯ ನನಗೆ ಬರ್ಲಿ, ಹಾರೈಸ್ತೀನಿ. ತುಂಬಾ ಅದ್ಭುತವಾಗಿರೋ ಇದೆ ಈ ಒಂದು ಏನ್ ಇವಾಗ ಇದೆ ಸೀರಿಯಲ್ ತುಂಬಾ ಸ್ವಲ್ಪ ಡಿಫ್ರೆಂಟ್ ಆಗೂ ಇದೆ. ಆಮೇಲೆ ಅದ್ರಲ್ಲಿ ನಿಮ್ ಪಾತ್ರ ಮಾತ್ರ ತುಂಬಾ ಚೆನ್ನಾಗಿದೆ. ಪದ್ಮಜರಾವ್ ನನ್ನ ಜೊತೆ, ಹೌದು, ಅವ್ರದ್ದು ಸುಷ್ಮಾ ಅವಳು ಸೊಸೆ ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸುದರ್ಶನ್ ನೆಗೆಟಿವ್ ಮಾಡ್ತಾ ಇದ್ದಾನೆ, ನನ್ನ ಮಗನ ಪಾತ್ರ ತುಂಬಾ ಚೆನ್ನಾಗಿ ಮಾಡ್ತಾನೆ. ಹೌದೌದು, ಎಲ್ಲ ಒಳ್ಳೆ ಪಾತ್ರಧಾರಿಗಳು. ಆಕ್ಚುಲಿ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಮಾಡೋದ್ರಿಂದಾನೇ. ಹೌದೌದು, ಅವ್ರು ಹೇಳ್ತಾನೆ, ಸಾರ್ ನನಗೆ ಒಂದ್ ಕಡೆ ಹೊಡಿಯಕ್ಕೆ ಬಂದಿತ್ತು, ನಿನ್ನ ಪಾತ್ರ ಅಷ್ಟು ಪರಿಣಾಮ ಬೀರಿದೆ ಅವ್ರಿಗೆ ಅಂತ ಹೇಳಿ. ಅಲ್ಲ ಅದೆಲ್ಲ ಸುಮ್ನೆ ಈಸಿ ಅಲ್ಲ, ಅಷ್ಟು ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಅವ್ರು ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಮತ್ತೆ ನಿಮ್ಮ ಪಾತ್ರ, ಯಜಮಾನ್ರು ಸಹ ನಿರ್ದೇಶನ ಮಾಡಿದ್ದು ಚೌಕಾಬಾರ ಫಿಲ್ಮ್ ಅಲ್ಲೂ. ಹೌದು, ನೀವು ಅದನ್ನ ಹೇಳೋಳಿದ್ದೆ. ಅದು ಒಳ್ಳೆ ಫಿಲ್ಮ್, ನಮ್ಮ ವಿಕ್ರಮ್ ಸೂರಿ ಅವ್ರದ್ದು. ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಅದು ಸೀತನೂ ಮಾಡಿದಾಳೆ. ತಮಾಷೆ ಅಂದ್ರೆ ಆ ಸೀತನ ಗಂಡ ಬೇರೆ, ಅದ್ರಲ್ಲಿ ನನ್ನ ಹೆಂಡತಿ ಬೇರೆ. ಅದ್ರಲ್ಲಿ ಆಕ್ಚುಲಿ ನಾನು ಕೇಳ್ದೆ, ಅದು ಇದನ್ನ ನೋಡಿದಾಗ, ಸಿನಿಮಾ ನೋಡಿದಾಗ ನಾನು ಇದು ಯಾಕೆ ಇವ್ರು ಹಿಂಗೆ ಎಕ್ಸ್ಚೇಂಜ್ ಆಗಿದೆ, ಅವ್ರ ಗಂಡ ಅಂದ್ರೆ ಬೇಡ, ಇಲ್ಲೇ ಸಾಕು ಅಂತಿಲ್ಲ. ನಾನು ಯಾಕೆ ಇವ್ರ ಲೈಫ್ ಯಾಕೆ ಮಾಡ್ಲಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ, ಅಂದ್ರೆ ಒಳ್ಳೆ ಆನ್ಸರ್ ಸಿಕ್ತು ನಮ್ಗೆ. ಮನೇಲೆ ನನಗೆ ಐ ರಿಯಲಿ ಲವ್ ಆಕ್ಟಿಂಗ್. ತುಂಬಾ ಕಷ್ಟಪಡ್ತೀನಿ, ಏನ್ ಬರ್ತದೆ ಸೀರಿಯಲ್ ಸುಮ್ಮನೆ ಅಲ್ಲ. ನಾವು ಇನ್ ಮಾಡಿದ್ರೆ ಬೆಳಿಗ್ಗೆ ಹೋಗ್ಬೇಕು, ಸಂಜೆವರೆಗೆ ಇರ್ಬೇಕು, ಬಹಳ ಒಂದು ತುಂಬಾ ತಾಳ್ಮೆ ಬೇಕು, ತುಂಬಾ ಶ್ರಮ ಪಡ್ಬೇಕು, ತುಂಬಾ ಕಷ್ಟ ಪಡ್ಬೇಕು. ಆದ್ರೆ ಅಷ್ಟೇ ಪ್ರೀತಿ ಜನರದ್ದು. ನಮಗೇನೊಂದು ಒಳ್ಳೆ ಪಾತ್ರ ಮಾಡಿದೊಂದು ಸಾರ್ಥಕತೆ. ನಾವು ಬರೀ ಒಂದು ಹೆಸರು ಮಾಡ್ಬೇಕಂತ ಹೋಗೋದಲ್ಲ, ಆ ಪಾತ್ರ ಖುಷಿ ಆಗ್ಬೇಕು ನನಗೆ. ನಾನು ಇಲ್ಲ, ನೀವು ಅಫ್ಕೋರ್ಸ್ ನಾನು ನೆಗೆಟಿವ್ ಪಾತ್ರ ನನ್ನನ್ನು ಜನ ಆಕ್ಸೆಪ್ಟ್ ಮಾಡೋದಿಲ್ಲ. ಮೊದಲೇ ಹೇಳ್ತೀನಿ ಡೈರೆಕ್ಟ್ ಕೇಳೋಗ್ಲ, ಸರ್ ನೆಗೆಟಿವ್ ಪಾತ್ರ ಬೇಡ. ಎಲ್ಲರ ಹೆಚ್ಚು ನನ್ನ ಮನೇಲಿ ಅಮ್ಮನೇ ಅಮ್ಮ ಅಫ್ಕೋರ್ಸ್ ನೆಗೆಟಿವ್ ಪಾತ್ರ ಅಂತ ಮಾಡಬೇಡ. ಅಲ್ಲ ಮತ್ತೆ ನಿಮಗೆ ನಾವೆಲ್ಲ ನೋಡ್ತೀವಿ, ಚಾಲೆಂಜಿಂಗ್, ಬಟ್ ಜನ ಒಪ್ಪೋದಿಲ್ಲ. ಅಲ್ಲ ನಿಮಗೆ ಸೂಟ್ ಆಗಲ್ಲ ಅನ್ಸುತ್ತೆ ಜನ. ನನಗೆ ನಗ್ನಗ್ತಾ ನಾನು ಎಲ್ಲರನ್ನ ಪ್ರೀತಿ, ಈ ಒಂಥರ ಪಾಸಿಟಿವ್ ಸಾರ್ ನಿಮ್ಮನ್ನ ಆತರ ನೋಡಕ್ ಆಗಲ್ಲ ಸರ್, ನಿಮ್ಗೆ ಬೇಡ ಮಾಡ್ಬಿಡ. ರಂಗೋಲಿ ಯಾವ್ದೊಂದು ಮಾಡಿದ್ದೆ ನೆಗೆಟಿವ್, ಪಿಸ್ಟಲ್ ಹಿಡ್ಕೊಂಡು, ಸಾರ್ ಮಾಡ್ಬೇಡಿ. ಕೆಲವು ಜನ ಖುಷಿ ಮಾಡ್ತಾರೆ. ನಮ್ಮ ಸಂಗೀತದ ತುಂಬಾ ಅಭಿಮಾನಿ ಇರೋರು ಅದನ್ನೆಲ್ಲ. ಹೌದು, ಅದೇನಾಗುತ್ತೆ, ನಿಮ್ಮನ್ನ ಅದೊಂಥರ ಫ್ಲವರ್ ಬ್ಲೂಮಿಂಗ್ ತರ ನೋಡಿರ್ತೀವಿ, ಅದೇನೋ ಒಂಥರ ಇರುತ್ತೆ. ನೆಗೆಟಿವ್ ಪಾತ್ರ ಅಂದ್ರೆ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಕಷ್ಟ ಆಗತ್ತೆ, ಆ ತರ. ಹಾಗೆ ಅದು ಪ್ರಾಬ್ಲಮ್ ಆಗಿದೆ. ಹೌದು. ಆಮೇಲೆ ಅಪ್ಪಾಜಿ ತುಂಬಾ ಒಳ್ಳೆ ಫೀಲ್. ಆಮೇಲೆ ಕೆಲವು ಸಿನಿಮಾದಲ್ಲೂ ಮಾಡಿದೆ. ಹೌದೌದು, ತುಂಬಾ ಸಿನಿಮಾ. ಕೆಲವು ವಿಶೇಷವಾಗಿ ಅಶೋಕ ಫಿಲ್ಮ್ ಅಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಅದೊಂದು ಸಣ್ಣ ಪಾತ್ರ, ಅದು ಒಳ್ಳೆ ಪಾತ್ರ. ಫಸ್ಟ್ ಮಾಡಿದ್ದು ಮೊಂಡ, ಸಾಯಿ ಕುಮಾರ್ ಹೀರೋ, ಅದರಲ್ಲಿ ಅದು ಒಳ್ಳೆ ಪಾತ್ರ. ರೂಪಾ ಅಯ್ಯರ್ ಅವರದ್ದೊಂದು ಮುಖಪುಟ ಅಂತ, ಅದರಲ್ಲಿ ಒಂದು ಗುರುಗಳ ಪಾತ್ರ. ಕೆಲವು ಹೀಗೆ ಕೆಲವು ಮತ್ತೆ ಕೆಲವು ಲಾಯರ್, ಜಡ್ಜ್ ಪಾತ್ರ, ಅದು ಇದೆಲ್ಲ ಕೆಲವು ಮಾಡಿ ಬಂದಿರ್ತೀವಿ. ಮತ್ತೆ ಯಾವ್ದು ಕೆಲವು ಹಿಟ್ ಆದ ಫಿಲ್ಮ್ ಆದ್ರೆ ಗೊತ್ತಿರುತ್ತೆ ಜನರಿಗೆ. ಇಲ್ಲ, ನಿಮ್ದು ಪಾತ್ರನೇ ವಿಶೇಷವಾಗಿದೆ. ಆಮೇಲೆ ನೀವೊಂದು ನಿಮ್ಮ ಇದು ಸ್ಟೈಲೇ ಬೇರೆ ಅಂತ ಹೇಳ್ಬೋದು. ಮತ್ತೆ ಅಪ್ಪಾಜಿ, ನನ್ಗೆ ಒಂದು ಕ್ವೆಶನ್ ಏನು ಅಂದ್ರೆ, ನೀವು ಒಂದು ಸಂಗೀತಗಾರರಾಗಿ ಅಂದ್ರೆ ಗಾಯಕರಾಗಿ ನೀವು ಆಕ್ಟಿಂಗ್ ಅಂತ ಬಂದಾಗ ನಿಮ್ಗೆ ಕಷ್ಟ ಆಯ್ತಾ ಅಥವಾ ಈಸಿ ಆಯ್ತಾ? ಇದು ಅದಕ್ಕೆ ಹೆಲ್ಪ್ ಆಯ್ತಾ? ನಾನು ಮೂಲತಃ ತುಂಬಾ ಇಮೋಷನಲ್ ವ್ಯಕ್ತಿ. ಎಸ್, ನೀವು ಎಲ್ಲರೂ ಅಷ್ಟೇ. ನಾವು ಭಾರತೀಯರೇ ಇಮೋಷನಲ್, ಕನ್ನಡದವರು ಇನ್ನೂ ಇಮೋಷನಲ್ ಅಂತ ಕಾಣ್ತೀವಿ. ಎಲ್ಲರನ್ನ ಪ್ರೀತಿಯಿಂದ ನೋಡೋರು. ನಾನು ನಂದೇನು ಸ್ಪೆಷಾಲಿಟಿ ಏನಿಲ್ಲ, ಈ ಮಣ್ಣಿನ ಗುಣವೇ ಹಾಗೆ. ಅದು ನಾವೆಲ್ಲ ಭಾವಜೀವಿಗಳು, ತುಂಬಾ ಭಾವಜೀವಿಗಳು. ಸ್ವಲ್ಪ ಬ್ಯಾಲೆನ್ಸ್ ಇರಬೇಕು. ನನಗೆ ಸ್ವಲ್ಪ ಖುಷಿ ಆದ್ರೂ ಜಾಸ್ತಿನೇ, ಬೇಜಾರಾದ್ರೂ ಜಾಸ್ತಿನೇ.
ಸ್ವಲ್ಪ ಬ್ಯಾಲೆನ್ಸ್ ಕಮ್ಮಿ ನನಗೆ. ಅಂದ್ರೆ ಸಂಗೀತದಲ್ಲಿ ಇರುವಂತ ಭಾವನೆಗಳ ಅಭಿವ್ಯಕ್ತಿ, ಆ ರಸಾನುಭವ, ನಮಗೆ ನಾವು ರಸಾನುಭವ ಪಡ್ಕೊಂಡು ಜನರಿಗೆ ಅದನ್ನ ಹಂಚ್ತೀವಲ್ಲ, ಅದು ಬೇರೆ ಅನುಭವ. ಕೆಲವು ಕಡೆ ಅಂತೂ ನೀವು ಆಡಿಯನ್ಸು ಇಂಟ್ರಾಕ್ಷನ್ ಇದ್ದಾಗ ಒಂಥರ ಇರ್ಬೋದು, ಅದರಲ್ಲೂ ಇರುತ್ತೆ. ಸುಮ್ಮನೆ ಒಬ್ಬನೇ ಹಾಡ್ತೀವಲ್ಲ, ಅಲ್ಲಿ ಯಾವುದೋ ಲೆವೆಲ್ಗೆ ಹೋಗ್ಬಿಡ್ತೀವಿ ನಾವು. ಏನು ಅಂತಲೇ ಗೊತ್ತಾಗಲ್ಲ, ಭಗವಂತನ ಜೊತೆ ಏನೋ ಒಂದು ಇಂಟ್ರಾಕ್ಷನ್, ಅದು ಅಲ್ಲಿವರೆಗೆ ಹೋಗತ್ತೆ, ಅದು ಇಲ್ಲ ಅಂತಲ್ಲ. ಒಟ್ಟಿನಲ್ಲಿ ನಮ್ಮ ಭಾವನೆಗಳ ಅಭಿವ್ಯಕ್ತಿಯೇ ಸಂಗೀತ ಅಂತ ಹೇಳಿದ್ರೆ, ಅಲ್ಲೂ ಸೀರಿಯಲ್ ಅಲ್ಲೂ ನಮ್ಮ ಆಕ್ಟಿಂಗ್ ಅಲ್ಲೂ ಅದೇ ಭಾವನೆ, ಅದೇ ಸೇಮ್ ಇರುತ್ತೆ. ಶೈಲಿ ಸ್ವಲ್ಪ ವ್ಯತ್ಯಾಸ ಬಿಟ್ಟರೆ. ಮತ್ತೆ ನನಗೆ ಚಿಕ್ಕವನಾಗಿದ್ದಾಗ ನಾನು ನಾಟಕದಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಯಕ್ಷಗಾನ ಹೇಳಿದ್ರಲ್ಲ, ಯಕ್ಷಗಾನದಲ್ಲಿ ಆಫ್ಕೋರ್ಸ್ ಎಲ್ಲ ಹೀರೋ ರೋಲೇ ಮಾಡ್ತಾ ಇದ್ದೆ, ನಿಜವಾಗಿ ಹೇಳ್ತೀನಿ. ಅತಿಕಾಯ, ಇಂದ್ರಜಿತ್ತು, ರಾವಣ, ತಾರಕಾಕ್ಷ, ಕರ್ಣ ಫೇವರೆಟ್, ಕರ್ಣ ಪರ್ವತ ಕರ್ಣ ಫೇವರೆಟ್. ಇದು ನನಗೆ ಈ ಕರ್ಣ ಎಂದೂ ಸೋತಿದ್ದಾನೆ, ಅಂದು ಸಂಧಾನಕ್ಕಾಗಿ ಬಂದ ಮಹಾನುಭಾವ ಶ್ರೀಕೃಷ್ಣ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನನ್ನ ಅರಜೀವನನ್ನಾಗಿ ಮಾಡಿದ. ಇನ್ನು ನೆನಪಿದೆ ಯಕ್ಷಗಾನ. ಸೊ ಅದರ ಇದು ಸೀರಿಯಲ್ಗೆ ಸ್ವಲ್ಪ ನಾವು ಹೇಗೆ ಬೇಕೋ ಅದು. ಎಸ್ಪೆಷಲಿ ನಾನು ಫಸ್ಟ್ ಇಂದ ಒದ್ದಾಡ್ತಾ ಇದ್ದು ನನ್ನ ಕನ್ನಡ ಸ್ವಲ್ಪ ಸೌತ್ ಕನ್ನಡ ಮೊದ್ಲಿಂದ. ಈಗ ಅದನ್ನು ಅಭ್ಯಾಸ ಆಗಿದೆ ನನಗೆ, ಇಲ್ಲಿ ಜನರಲ್ ಕನ್ನಡಕ್ಕೆ ಸರಿಯಾಗಿ ಮಾತಾಡುವಂತ. ಆದ್ರೂ ಗೊತ್ತಾಗತ್ತೆ ನಾನು ಸೌತ್ ಕನ್ನಡ ಅಂತ. ಅಂದ್ರೆ ಈ ಜನರಲ್ ಕನ್ನಡಕ್ಕೆ ಕೆಲಸ ಸೌತ್ ಕನ್ನಡ ಶೈಲಿ ಸೂಟ್ ಆಗೋದಿಲ್ಲ. ಸೌತ್ ಕನ್ನಡ ಅದ್ಭುತ, ಅದು ಜನರಲ್ ಮಾತಾಡೋದು. ನೀವು ಅದು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ, ಮಾಡ್ಕೊಳ್ಬೇಕು. ಈ ತರ ಎಲ್ಲ ಸ್ವಲ್ಪ ಸಣ್ಣ ಚೇಂಜಸ್ ಎಲ್ಲ ನಾವು ಮಾಡ್ಬೇಕಾಗತ್ತೆ. ಅದು ಇಲ್ಲಿ ಅಭ್ಯಾಸ ಆಯ್ತು. ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು. ಹಾಗಾಗಿ ನನಗೆ ನನ್ನ ಕೆಲಸ ತಗೊಂಡ್ರು. ದೂರದರ್ಶನಲ್ಲೂ ನೀವು ಮಾಡಿದಿರ? ದೂರದರ್ಶನದಲ್ಲಿ ಅಂತೂ ನಾನು ಐ ಶುಡ್ ಬಿ ಗ್ರೇಟ್ಫುಲ್ ಟು ದೂರದರ್ಶನ, ಆಕಾಶವಾಣಿ. ದೂರದರ್ಶನ ನಾನು ಎಷ್ಟು ಕಾರ್ಯಕ್ರಮ ಮಾಡಿದೆ. ಸಂಗೀತ ಲಹರಿ, ಸಂಗೀತ ಸಂಭ್ರಮ, ಹಾಡೊಂದು ಹಾಡುವೆನು, ನಾದ ಸ್ವರೂಪ, ಇದೆಲ್ಲ ನಾನು ಆಂಕರಿಂಗ್ ಮಾಡಿದ್ದೇನೆ, ಹೋಸ್ಟ್ ಮಾಡಿದ್ದೇನೆ. ಮತ್ತೆ ಆಕ್ಟ್ ಮಾಡಿದಿರಲ್ಲ ನಾಗೇಂದ್ರ ಕುಮಾರ್ ಜೈನ್ ಅವ್ರದ್ದು? ಹೌದು, ಅದರಲ್ಲಿ ಆಕ್ಟ್ ಮಾಡಿದ್ದೆ. ಅದರಲ್ಲಿ ಬಂದಿತ್ತು ರತ್ನತ್ರಯರು. ಹೌದು, ಅವರ ಜೈನ ಇದರದ ಬಗ್ಗೆ ಫಿಲಾಸಫಿ ಬಗ್ಗೆ ಮಾಡಿದ್ದು ಅದು. ಆಮೇಲೆ ನಾನು ಸೀತಾ ಇಬ್ರು ಹೋಸ್ಟ್ ಮಾಡಿದ ಒಂದು ಕಾರ್ಯಕ್ರಮ ಸಂಗಾತಿ ಸಂಪ್ರೀತಿ, ದಾಂಪತ್ಯ ನೀತಿ. ಅಂದ್ರೆ ಎಲ್ಲರ ದಾಂಪತ್ಯ ಜೀವನ, ಅವರ ಸಾಧನೆ ಬಗ್ಗೆ ಅಲ್ಲ, ಸೆಲೆಬ್ರಿಟೀಸ್ ಇದು ದಾಂಪತ್ಯ ಜೀವನದ ಬಗ್ಗೆ ಕೇಳೋದು. ಫಾರ್ ಎಕ್ಸಾಂಪಲ್, ಅದ್ರಲ್ಲಿ ನಮ್ಮ ಸಂದರ್ಶನಕ್ಕೆ ಬಂದವ್ರು ಯಾರಲ್ಲ ಅಂದ್ರೆ ದೊರೆಸ್ವಾಮಿ ಕೂಡ ಬಂದಿದ್ರು. ಎಚ್.ಎಸ್. ದೊರೆಸ್ವಾಮಿ, ನಾಗಾಭರಣ, ಶಂಕರ್ ಬಿದ್ರಿ, ನಿರುಪಮ, ತುಂಬಾ ಜನ ಇಲ್ಲ. ಅದಂದ್ರೆ ಈ ದಾಂಪತ್ಯ ಹೇಗೆ ಉಳಿಸ್ಕೊಳ್ಬೇಕು, ಸಸ್ಟೈನ್ ಮಾಡಬೇಕು. ಈಗಿನ ಯಂಗ್ಸ್ಟರ್ಸ್ ಇಟ್ಸ್ ಎ ಕ್ರೂಯಲ್ ರಿಯಾಲಿಟಿ. ಏನಂದ್ರೆ ಈಗಿನಲ್ಲಿ ಎಷ್ಟೋ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ, ಡೈವೋರ್ಸ್ ಸಂಖ್ಯೆ ವಿಪರೀತ ಜಾಸ್ತಿ ಆಗ್ತಾ ಇದೆ. ನಮ್ಮ ಭಾಗ್ಯಲಕ್ಷ್ಮಿಯಲ್ಲೂ ಅದೇ ಸಬ್ಜೆಕ್ಟ್ ಜಾಸ್ತಿ ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಇದೆಲ್ಲ ಬಹಳ ದೊಡ್ಡ ವಿಷಯ ಅಲ್ವ. ಮದುವೆ ಅನ್ನೋದು ಒಳ್ಳೆ ಸಿಸ್ಟಮ್ ಅಲ್ವ, ಜನ ಹಿರಿಯರು ಕೊಟ್ಟ ಸಿಸ್ಟಮ್. ಖಂಡಿತ ಟೂ ಮಚ್ ಆದ್ರೆ ಯಾವ್ದು ಉಳಿಯೋದಿಲ್ಲ. ಭಾಗ್ಯಲಕ್ಷ್ಮಿ ನೀವು ಹೇಳ್ದಂಗೆ ಆ ಸಬ್ಜೆಕ್ಟ್ ಜನರಿಗೆ ತುಂಬಾ ಚೆನ್ನಾಗಿ ಇದಾಗ್ತಿದೆ, ತುಂಬಾ ಚೆನ್ನಾಗಿ ಮುಟ್ಟಿದೆ. ಪ್ರೆಸೆಂಟ್. ಹೌದು ಸರ್, ಈ ತರ ನಿಮ್ಮ ತರ ಮಾವ ಅತ್ತೆ ಇದ್ಬಿಟ್ರೆ ಸರ್ ಹೀಗೆಲ್ಲ ಹೌದೌದು, ಖಂಡಿತ. ಈ ಡೈವರ್ಸ್ ಅದು ಆಲೋಚನೆ ಮಾಡ್ಬೇಕಾದ ವಿಷಯವೇ. ಯಾಕೆ ಯಂಗ್ಸ್ಟರ್ಸ್ ದಾರಿ ತಪ್ತಾ ಇದ್ದಾರೆ, ಯಾಕೆ ಅಂಡರ್ಸ್ಟ್ಯಾಂಡಿಂಗ್? ಆಮೇಲೆ ಮಕ್ಕಳ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅದೆಲ್ಲ ಎಷ್ಟು ಚೆನ್ನಾಗಿ ತೋರಿಸ್ತಾರೆ. ವಿಪರೀತ. ನಾನು ಇದನ್ನ ಹೇಳುದು, ನಾನು ಅದಕ್ಕೆ ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ ನಮ್ಗೆ 100 ಎಪಿಸೋಡ್ ಮಾಡಿದ್ದೀವಿ. ಐ ಥಿಂಕ್ ಅದು ನಿರ್ಮಲಾ ಎಲಿಗಾರ್ ಅವರು ನಮ್ಮ ಕಾರ್ಯಕ್ರಮ ಮಾಡಿಸಿದ್ದು. ಈಸ್ ಎ ರಿಯಲಿ ಒಂದು ಸಾರ್ಥಕ ಕಾರ್ಯಕ್ರಮ ನಮಗೆ. ಅದು 100 ಎಪಿಸೋಡ್ ಮೇಲೆ ಮಾಡಿದ್ದೆ ನಾವು. ಇಂಥದ್ದು ಕೆಲವು ದೂರದರ್ಶನದಲ್ಲಿ ಒಳ್ಳೊಳ್ಳೆ ತುಳು ಹಾಡುಗಳು ಹಾಡಿದೆ ನಾನು. ದೂರದರ್ಶನದಲ್ಲಿ ಕನ್ನಡ ಹಾಡುಗಳು, ತುಳು ಹಾಡುಗಳು ಅದೆಲ್ಲ. ಆಕಾಶವಾಣಿಯಲ್ಲಿ ರೆಗ್ಯುಲರ್ ಕಾರ್ಯಕ್ರಮ ಕೊಡ್ತಾ ಬಂದೆ. ಧ್ವನಿ ಸುರುಳಿಗಳು ಸಾಕಷ್ಟು ಆಯ್ತು. ಈಗೇನಂದ್ರೆ ಸ್ವಲ್ಪ ಈಗ ಕ್ಯಾಸೆಟ್ ಹೋಗಿ MP CD ಬಂದು ಅದೆಲ್ಲ ಆಗಿ ಈಗ ಯೂಟ್ಯೂಬ್ ಕಾಲ. ಈಗೆಲ್ಲ ನಾವು 10 ಹಾಡು ಮಾಡೋದು ಕಮ್ಮಿ, 2 ಹಾಡು, ಒಂದೊಂದು ಹಾಡು ಮಾಡಿ ಯೂಟ್ಯೂಬ್ಗೆ ಕಳಿಸೋದು, ಇದು ಲೋಡ್ ಮಾಡೋದು. ಇದು ಈಗಲೂ ಮಾಡ್ತಾ ಇದ್ದೀನಿ. ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ, ರೆಕಾರ್ಡಿಂಗು, ಒಳ್ಳೊಳ್ಳೆ ಹಾಡುಗಳು. ಇತ್ತೀಚೆಗೆ ಒಂದು ತುಳು ಹಾಡು ಹಾಡಿದೆ, ಅದು ಕಾಪು ಮಾರಿಕಾಂಬೆ, ತುಳು ಹಾಡು, ಅದು ಹಾಡಿದೆ. ಬರ್ತಾ ಇರುತ್ತೆ, ಪ್ರಾಜೆಕ್ಟ್ಗಳು ಬರ್ತಾ ಇರುತ್ತೆ. ಒಂದು ಕಡೆಯಿಂದ ಸಂಗೀತ ಕಾರ್ಯಕ್ರಮಗಳು, ಅದೇ ಮೇನ್ ಸರ್ವಸ್ವ ನನಗೆ. ಫಸ್ಟ್ ಅದೇ ಕಾರ್ಯಕ್ರಮಗಳು, ಸ್ಟೇಜ್ ಪ್ರೋಗ್ರಾಮ್ಸ್. ನನಗೆ ಏನಿದ್ರು ಲೈವ್ ಪ್ರೋಗ್ರಾಮ್ಸ್. ಎರಡನೇದು ಈಗ ಶೂಟಿಂಗ್, ಅದು ಸ್ವಲ್ಪ ಬ್ಯುಸಿ ಇರ್ತದೆ. ರೆಕಾರ್ಡಿಂಗ್ಸ್, ಹಾಗೆ ಇದೆಲ್ಲವೂ ನೋಡಿ. ಜೊತೆಗೆ ನನ್ನ ಸಾಧನೆ ಸಾಧ್ಯ ಇದ್ದಷ್ಟು, ಯಾಕೆಂದ್ರೆ 1 ನಿಮಿಷ ವೇಸ್ಟ್ ಮಾಡೋದಿಲ್ಲ. ಏನೋ ಒಳ್ಳೊಳ್ಳೇದು ಕೇಳ್ತಾ ಇರ್ತೀನಿ. ಈ ಸಂಗೀತ ಜೊತೆಗೆ ಸ್ವಲ್ಪ ಸ್ಪಿರಿಚುವಲ್ ಇದನ್ನೆಲ್ಲ ಸ್ವಲ್ಪ ಡಿಸ್ಕೋರ್ಸ್ ಇದೆಲ್ಲ ಕೇಳ್ತೀನಿ. ಪಾಲಿಟಿಕ್ಸ್ ಬಹಳ ಇಂಟ್ರೆಸ್ಟು. ಅದು ಎಷ್ಟೇ ಹಾಳಾದ್ರೂ ಕೂಡ ಇಂಟ್ರೆಸ್ಟು. ಅದ್ರ ಡಿಬೇಟ್ಸ್ ಕೇಳಲಿಕ್ಕೆ ಇಂಟ್ರೆಸ್ಟು.
ಯಾರೇ ಒಳ್ಳೊಳ್ಳೆ ಡಿಸ್ಕಷನ್ ನಮ್ಮ ನ್ಯೂಸ್ ಚಾನೆಲ್ ಬಿಡೋದಿಲ್ಲ. ಅಲ್ಲಿ ನಮ್ ಗೋಸ್ವಾಮಿಯಿಂದ ಹಿಡಿದು ಎಲ್ಲವನ್ನು ಕೇಳ್ತೀನಿ. ಸೂಪರ್. ಜಟಾಪಟಿ ಅದು ಅಂದ್ರೆ ಬರೀ ಮಾತುಗಳಿದೆ. ನಮಗೆ ಹಿಂಸೆಗೆ ಯಾವತ್ತೂ ನಮ್ಮ ಓಟ್ ಇಲ್ಲ. ಪ್ಯಾನಲ್ ಡಿಸ್ಕಷನ್ ಇಷ್ಟ. ಜೊತೆಗೆ ಸ್ವಲ್ಪ ಸ್ಪಿರಿಚುವಲ್ ಇಂಥದ್ದೆಲ್ಲ ಬಹಳ ಕೇಳ್ತೀನಿ. ನನಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಅಷ್ಟೇ, ಸ್ಪಿರಿಚುವಾಲಿಟಿಲೂ ಆಸಕ್ತಿ. ಆದ ಕಾರಣ ನನಗೆ ಟೈಮ್ ಪಾಸ್ ಆಗೋದಲ್ಲ, ಟೈಮ್ ಯೂಸ್ ಮಾಡ್ತಾ ಇರ್ತೀನಿ. ನಾನು ಚೆಸ್ ಆಡ್ತೀನಿ, ತುಂಬಾ ಇಷ್ಟ ಚೆಸ್ ಆಡ್ಲಿಕ್ಕೆ. ನಾನು ಎಲ್ಲ ಸ್ವಲ್ಪ ಯೂನಿವರ್ಸಿಟಿ ಚಾಂಪಿಯನ್ ಎಲ್ಲ ಆಗಿದ್ದೆ. ಈಗಲೂ ಅದೇ ಸ್ಟ್ಯಾಂಡ್. ನಾನು ಈಗ ಟೂರ್ನಮೆಂಟ್ ಆಡೋದು ಕಮ್ಮಿ, ಮೊನ್ನೆ ಒಂದು ಅಪರೂಪಕ್ಕೆ ಆಡಿ ಸೆಕೆಂಡ್ ಪ್ಲೇಸ್ ಬಂತು. ಚೆಸ್ ವಾಸ್ ಮೈ ಫಸ್ಟ್ ಲವ್. ಸೀತಾ ಎಲ್ಲ ಆಮೇಲೆ, ಫಸ್ಟ್ ಚೆಸ್. ಮತ್ತೆ ಮ್ಯೂಸಿಕ್ ಡಾಮಿನೇಟ್ ಮಾಡ್ತು, ಹಾಗಾಗಿ ಮ್ಯೂಸಿಕ್ ಇದೆಲ್ಲ ನನ್ನದು. ಹಾಗೆ ಟೈಮ್ ಎಷ್ಟು ಸಿಕ್ಕಿರ್ಬೇಕಮ್ಮ. ಈಗ ಟೈಮ್ ಒಂದೊಂದು ನಿಮಿಷವು ಮುಂದೆ ಮುಂದೆ ನಾವು ಏಜ್ ಹೋಗ್ತಾ ಇದ್ದಾಗೆ ಐ ವಾಂಟ್ ಟು ಮೇಕ್ ಯೂಸ್ ಆಫ್ ಎವ್ರಿ ಮಿನಿಟ್. ಐ ವಾಂಟ್ ಟು ಎಂಜಾಯ್ ಅಷ್ಟೇ. ಒಳ್ಳೆ ರೀತಿಯಲ್ಲಿ ಪ್ರತಿ ಕ್ಷಣವನ್ನು ಸಂತೋಷದಿಂದ ಕಳೆಯುವಂತಹ ಒಂದು ಮನೋಧರ್ಮ ನಮಗೆ ಬೇಕು ಅಂತ. ಒಳ್ಳೆ ರೀತಿಯಲ್ಲಿ ಬೇರೆ ಏನಿಲ್ಲ. ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ಬೇಡ. ನಾ ಎಲ್ಲಿ ಹೋದ್ರೆ ಹೇಳೋದು ಇಷ್ಟೇ ಇದನ್ನು. ಪ್ರೀತಿ, ಭಕ್ತಿ, ನೀತಿ, ಇದು ಭಾರತದ ಸಂಸ್ಕೃತಿ, ಕನ್ನಡದ ಸಂಸ್ಕೃತಿ. ಪ್ರೀತಿ ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್, ಲವ್ ಆಲ್. ಎಲ್ಲರಲ್ಲೂ ಭಗವಂತ ಚೈತನ್ಯ ಒಂದೇ ಅಲ್ವಮ್ಮ. ನೋಡಿ, ಎಲ್ಲ ಕಡೆ ಆದ್ಯಂತರಹಿತವಾದ ಚೈತನ್ಯ ಒಂದೇ, ನಿರಾಕಾರ ಚೈತನ್ಯ ಒಂದೇ. ನಾವು ತತ್ವಮಸಿ, ಅಲ್ಲೇ ಇರೋದು, ನಮ್ದು ಇರೋದೆಲ್ಲ ಅಲ್ಲೇ. ಹಾಗಾಗಿ ಇಲ್ಲಿ ಬಂದಿದ್ದೀವಿ, ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಒಂದ್ ದಿವಸ ಹೋಗ್ತೀವಿ. ಎಷ್ಟು ಜನ್ಮ ಗೊತ್ತಿಲ್ಲ. ಇರುವಟ್ ಸಮಯ ಎಲ್ಲರನ್ನು ಪ್ರೀತಿಯಿಂದ ನೋಡಿ, ನಂಬರ್ 1. ಎರಡನೇದು ಭಕ್ತಿ. ಪ್ರತಿಯೊಂದು ಕೆಲಸದಲ್ಲೂ ಶ್ರದ್ಧಾ ಭಕ್ತಿಯಿಂದ, ಅದು ಗುರು ಹಿರಿಯರಲ್ಲಿ ಭಕ್ತಿ, ಭಗವಂತನಲ್ಲಿ ಭಕ್ತಿ, ಎಲ್ಲರಲ್ಲಿ ಅದೆಲ್ಲ ಬೇಕು. ಕೆಲಸದಲ್ಲಿ ಭಕ್ತಿ. ಮೂರನೇದು ನೀತಿ. ಪ್ರೀತಿ, ನೀತಿ, ಭಕ್ತಿ ಇದ್ರೆ ಸಾಲದು, ನೀತಿ ಬೇಕು ಜೀವನಕ್ಕೆ. ಆ ನೀತಿ ಇಲ್ದಿದ್ರೆ ಜೀವನಕ್ಕೆ ಅರ್ಥ ಇಲ್ಲ. ಪ್ರಾಣಿಗಳು ನಮಗೆ ವ್ಯತ್ಯಾಸ ಇಲ್ಲ. ಪ್ರಾಣಿಗಳು ಪಾಪ ಅವ್ರದ್ದೇ ಆದ ಒಂದು ನೀತಿ ಇದೆ, ಅದಕ್ಕೆ ಹೇಳಿದೆ. ಹಾಗೂ ಹೇಳಕ್ಕಾಗಲ್ಲ ನಾವು. ಇದನ್ನ ನಾನು ಹೋದ ಕಡೆ ಭಾಷಣದಲ್ಲಿ ಹೇಳೋದು ಅದೇ, ಕಾಲೇಜಲ್ಲಿ ಯಾರು ಗೆಸ್ಟ್ ಕಾರದ ಹೇಳಿದ್ರೆ, ಸ್ಕೂಲ್ಗಳು ಹೋದ್ರು ಹೇಳೋದಿದೆ. ಇದನ್ನ ಮರಿಬೇಡಿ. ಈಗ ಭಾರತೀಯ ಸಂಸ್ಕೃತಿ ಅಂತ ಮಾತಾಡೋಣ ತುಂಬಾ ವಿಷಯ ಇದೆ, ಅದಕ್ಕೆ ವಿದ್ವಾಂಸರಿದ್ದಾರೆ, ಬೇಕಾದ ಜನ ಪ್ರಯೋಜನ. ನಮ್ಗೆ ನಾನು ಹೇಳೋದು ಈ 3 ಹೈಲೈಟ್ ಆಗ್ಲಿ. ಇದನ್ನ 3 ಅರ್ಥ ಮಾಡ್ಕೊಂಡ್ರೆ ನಾನು ಸಂತೋಷ ಪಡಬೇಕು, ಇನ್ನೊಬ್ಬರಿಗೂ ಸಂತೋಷ ಕೊಡ್ಬೇಕು, ಇನ್ನೊಬ್ಬರಿಗೂ ಪ್ರೀತಿಯನ್ನು, ಇನ್ನೊಬ್ಬರ ಜೊತೆ ಪ್ರೀತಿ ಹಂಚಿಕೊಡ್ಬೇಕು, ಇನ್ನೊಬ್ಬರಿಗೆ ಸಂತೋಷ ಕೊಡಪ್ಪ. ಇಲ್ಲ ನಿನಗೆ ಆಗಿಲ್ಲ ತೊಂದರೆ ಅಂತ ಕೊಡ್ಬೇಡ. ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟದಮ್ಮ ಇದು ಅಷ್ಟೇ. ಮತ್ತು ಬರೋದನ್ನ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟು, ನನ್ನ ಸಾಧನೆ ಏನಿಲ್ಲ ಬಂಧುಗಳೇ. ಇದೆಲ್ಲವೂ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು, ಅವರ ಜೀವನ ಕಲ್ತಿದ್ದು. ವಾಟ್ ಎವರ್ ದೇ ಹ್ಯಾವ್ ಗಿವನ್, ಅದು ನನಗೆ ಭಿಕ್ಷೆ ಕೊಟ್ಟಿದ್ದಾರೆ ಅವರು. ಅದನ್ನ ನಾನು ಕೊನೆಯವರೆಗೂ ಉಳಿಸ್ಕೊಂಡು ಹೋಗ್ತೇನೆ, ಅಷ್ಟೇ ಇರೋದು ನನಗೆ. ಅಪ್ಪಾಜಿ, ಯು ಆರ್ ಸಚ್ ಎ ಎವಾಲ್ವ್ಡ್ ಸೋಲ್ ಅಂಡ್ ಇಟ್ ಇಸ್ ಅವರ್ ಪ್ರಿವಿಲೇಜ್ ಟು ಟಾಕ್ ಟು ಯು. ನಮ್ಮ ಶೋಗ್ ನೀವು ಬಂದಿರೋದು ನಮ್ಮ ಪ್ರಿವಿಲೇಜ್. ಖಂಡಿತ ಅಂತ ಪಾಸಿಟಿವಿಟಿ ಹರಿಸಿದ್ರಿ. ಜೊತೆಗೆ ಧನ್ಯೋಸ್ಮಿ. ಅನಲಾಗ್ ಕಾಲದಿಂದ ಡಿಜಿಟಲ್ ವರೆಗೂ ಸ್ವರ ಲಹರಿಯನ್ನ ಹರಿಸ್ತಾ ಇದ್ದೀರಾ ನೀವು. ಇದು ಶಾಶ್ವತವಾಗಿ ಹರಿಯುತ್ತೆ, ಏಕೆಂದ್ರೆ ನಿಮ್ಮ ಪ್ರೀತಿ, ನಿಮ್ಮ ಒಂದು ಪಾಸಿಟಿವಿಟಿ, ನಿಮ್ಮ ಸಂಗೀತ ಅದು ನಿರಂತರ, ಯಾವಾಗ್ಲೂ ಅದು ಹಾಗೆ ಶಾಶ್ವತವಾಗಿ ಇರುತ್ತೆ. ಅದು ಮುಂದಿನ ಜನರೇಷನ್ಗೂ ಒಂದು ಮಾದರಿಯಾಗಿರುತ್ತೆ ಖಂಡಿತವಾಗ್ಲೂ. ಮತ್ತೆ ನನಗೆ ಅಫ್ಕೋರ್ಸ್ ತುಂಬ ಇಂಟರ್ವ್ಯೂಸ್ ಆಗಿದೆ. ಈ ಇಂಟರ್ವ್ಯೂ ಅಂತ ನಾನು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಹಳ ಒಳ್ಳೆ ಪ್ರಶ್ನೆಗಳು ಕೇಳಿಕೊಂಡು ಅಷ್ಟು ಸಹಜವಾಗಿ ಮಾತಾಡಿ ನೋಡಿ. ಸಹಜತೆ ನಮ್ಮ ಜೀವನದಲ್ಲಿ, ನಮ್ಮ ಮಾತಾಗಲಿ ಹಾಡಾಗಲಿ ಯಾವುದಾಗಲಿ ಸಹಜವಾಗಿರ್ಬೇಕಮ್ಮ. ಅಮೃತನ ಹತ್ರ ಅದಿದೆ, ಅದಕ್ಕೆ ಸಾಧನೆ ಇದೆ ನಿನ್ನ ಹತ್ರ. ನೀವು ಇಬ್ಬರು ಜನ್ಮದ ಜೋಡಿ, ನೀವು ಹರೀಶ್. ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಈ ವಿಲ್ ಕ್ರಿಯೇಷನ್ಸಿನ ಮತ್ತು ನಿಮ್ಮ ಇಡೀ ಬಳಗದ ಎಲ್ಲ ಕನಸುಗಳು ನನಸಾಗ್ತಾ ಹೋಗಬೇಕು. ನೀವು ನಿಜವಾದ ಅರ್ಥದಲ್ಲಿ ನೀವು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು. ಯು ಆರ್ ಅವರ್ ಕಲ್ಚರಲ್ ಅಂಬಾಸಡರ್ಸ್. ಮೇ ಗಾಡ್ ಬ್ಲೆಸ್ ಯು ಆಲ್ವೇಸ್. ಇದು ಈಗಲೇ ನೀವು ಬೆಳೆದಿದ್ದೀರಿ. ಇನ್ನಷ್ಟು ದೊಡ್ಡ ಮಟ್ಟಿಗೆ ನಿಮ್ದೆಲ್ಲ ಸಾಧನೆಗಳು ಬರಲಿ ಅಂತ ಹಾರೈಸ್ತೀನಿ. ಟುಡೇ ಈಸ್ ಎ ಮೆಮೊರೇಬಲ್ ಡೇ ಟು ಮೀ. ನೀವು ಅಷ್ಟು ಚಂದ ನೀವು ಮಾತಾಡ್ಸ್ಕೊಂಡು ಹೋದ್ರಿ ನನ್ನ ಹತ್ರ ಅಷ್ಟೇ. ನೀವು ಕೇಳಿದಾಗ ನಾನು ಮಾತಾಡ್ತಾ ಹೋದೆ ಅಷ್ಟೇ, ಬಿಟ್ಟರೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಎಲ್ಲರಿಗೂ ಶುಭವಾಗಲಿ, ಹಾರೈಸೋದಷ್ಟೇ. ಎಲ್ಲರಿಗೂ ಶುಭ ಆಗಲಿ, ಸಂತೋಷ. ಈ ಕಾಣ್ತಾ ಇರುವಂಥ ಎಷ್ಟೋ ವೈರುಧ್ಯಗಳು, ಎಷ್ಟೋ ಸಂಘರ್ಷಗಳು, ಎಷ್ಟೋ ರೀತಿಯ ಒಂದು, ನಾವು ಹೊರಗಡೆ ಭಾಳ ಕಷ್ಟ ಇದೆ, ಭಾಳ ವಾತಾವರಣ ಸುಲಭ ಇಲ್ಲ, ವಿಷಮಯವಾಗಿದೆ ಎಷ್ಟೋ ಇದರಲ್ಲಿ. ಅದಕ್ಕೆ ನಾನು ಹೇಳೋದಿಲ್ಲ, ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಇಂದು ಎಲ್ಲರೂ ಒಂದು, ಇದುವೇ ನವಗಾನ.
ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಜೈ. ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ. ತುಂಬಾ 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 ಖುಷಿ ಆಯ್ತು ಅಪ್ಪಾಜಿ. ಮೊದಲನೇದು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ, ಹಾಗೆ ನೀವು ಹೇಳಿದೀರಾ ಕೂಡ. ಸೊ ನಿಮ್ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಖಂಡಿತವಾಗ್ಲೂ ಇದೆ. ಅದು ಇವತ್ತು ನಿಜವಾಗ್ಲೂ ನಮ್ಮ ಅದೃಷ್ಟವೇ ಹೌದು. ನಿಮ್ಮ ಜೊತೆ ಟೈಮ್ ಏನ್ ಸ್ಪೆಂಡ್ ಮಾಡಿದ್ವಿ, ನಮ್ಮ ಚಾನಲ್, ನಾವು, ನಮ್ಮ ಟೀಮ್ ಎಲ್ರು ಇದನ್ನ ಡೆಫಿನೆಟ್ಲಿ ಇಟ್ಸ್ ಎ ಮೆಮೊರಬಲ್ ಡೇ ಫಾರ್ ಅಸ್. ಶುಭವಾಗಲಿ, ಜಯವಾಗಲಿ, ಸದಾ ಜಯವಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ. ಎಲ್ಲ ವೀಕ್ಷಕರಿಗೂ ನಿಮ್ಮ ಪ್ರೀತಿಯ ಗಾಯಕ ನಟ ಶಶಿಧರ್ ಕೋಟೆ ಮತ್ತೊಮ್ಮೆ ಶಿರಬಾಗಿ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಂಗೀತ ಸುಧೆಯನ್ನ ಹರಿಸಿ, ಲಹರಿಯನ್ನ ಹರಿಸಿದಂತಹ ಅಪ್ಪಾಜಿ ನಿಮಗೆ, ಶಶಿಧರ್ ಕೋಟೆ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯೋಸ್ಮಿ. ನಮಸ್ಕಾರ.